ಚಿದಾನಂದ ರೂಪ ಶಿವೋಹಂ ಅಂತ ಅಂತೀರಿ, ಮತ್ತು ಅದಕ್ಕೆ ಗುರ್ತಾ ಇಡ್ತೀರಿ. ಚಿದಾನಂದಕ್ಕೆ ಗುರ್ತಾ ಇಡ್ಲಿಕ್ಕೆ ಬರ್ತೈತೇನು? ಆನಂದಕ್ಕೆ ಗುರ್ತಾ ಇಡ್ಲಿಕ್ಕೆ ಬರ್ತೈತಿ? ಯಾಕೆ ಗುರ್ತೈತಿ ಹೇಳಿ, ಅದನ್ನು ಗುರ್ತಿಸಕ್ಕೆ ಉಂಟಿ. ಎಲ್ಲಿ ಯಾವುದಕ್ಕೆ ಅಸ್ತಿತ್ವವಿಲ್ಲ ಅಲ್ಲಿ ಅದ್ರ ಕೆಲಸ ಏನೈತಿ? ಆ ನಾಮರೂಪಗಳ ಕೆಲಸ ಏನೈತಿ ಅಲ್ಲಿ? ಯಾವ ನಾಮ ಯಾವ ರೂಪ ಅದ ಹೇಳಿ ಆನಂದ ಕಂಡಾಗ? ಅವಕ್ಕೆ ಅಸ್ತಿತ್ವನ ಇಲ್ಲ. ಅವಕ್ಕೆ ನೀವು ಕಲ್ಪನಾದಾಗ ಅಷ್ಟೇ ತೋರ್ತಾವು ನಾಮರೂಪಗಳು. ಕಲ್ಪಿತ ಕಲ್ಪನಾ ಅಡಗಿದಾಗ ನಾಮರೂಪಗಳು ಎಲ್ಲಿದಾವೆ? ನಾಮರೂಪಗಳು ಕಲ್ಪನಾದಿಂದ ಉದಯ ಆಗವಲ್ಲ. ಕಲ್ಪನಾ ಅಡಗಿದಾಗ ಅವು ಇಲ್ಲ ಇಲ್ಲ. ಆದರೆ ಇರು ಏನೈತಲ್ಲ ಸದ್ವಸ್ತು, ಅದು ಕಲ್ಪನಾ ಇದ್ದಾಗೂ ಕಲ್ಪನಾ ಇಲ್ದಾಗೂ ಯಾವಾಗಲೂ ಇದ್ದದ್ದು. ಏನು ನಾಮರೂಪಗಳನ್ನ ಕೈ ಬಿಟ್ಟಿವಂದ್ರೆ ಅಸ್ಥಿ ಬಾತಿ ಪ್ರಿಯ ಇರ್ತದೆ. ಹೌದು, ಹೊಳಿಬೇಕಲ್ಲ ಅವನು ಕೈ ಇವ ನಾನು ತಿಳ್ಕೊಂಡಾಗ ಅವ ಹೆಂಗೆ ಬಿಡ್ತಾನ? ಬಾಯಿಲೆ ಬಿಡ್ತೇವೆ, ಮನಸ್ಸಿನಾಗ ಬಿಡ್ಬೇಕಲ್ಲ. ಅವಾಗ ಬಾಧೆ ಇಲ್ದಂಗೆ ಆಕೈತಿ. ಸಂಬಂಧ ತಪ್ಪಿಸ್ಕೊಂಡಾಗ ಬಾಧೆ ಇಲ್ದಂಗೆ ಆಕೈತಿ. ನಾಮರೂಪಗಳ ಸಂಬಂಧ ಇರಲಿಲ್ಲ ಅಂದ್ರೆ ಆರಾಮದಿ. ನಿದ್ದೆಯೊಳಗೆ ಆರಾಮಿದ್ದೆ ಅಂತ ಹೇಳ್ತಿ, ಅಲ್ಲಿ ಯಾ ನಾಮ ಯಾ ರೂಪ ಇಟ್ಕೊಂಡಿದ್ದೇವೆ? ಅಜ್ಞಾನದೊಳಗೆ ಇಲ್ಲ ಅವ ನಾಮರೂಪಗಳು. ಇನ್ನು ಸುಜ್ಞಾನದೊಳಗೆ ಅದಾವ. ನಾಮರೂಪ ಹಿಡ್ಕೊಂಡು ಗುಂಪು ಮಾಡ್ತೀವನು. ಅವು ಒಂದ ಅದಾವ, ಎಲ್ಲರಿಗೂ ಬೇರೆ ಬೇರೆ ನಾಮ ಬೇರೆ ಬೇರೆ ರೂಪ ಮಾಡ್ಕೊಂಡ್ಕೊಂಡಿರ್ತೀವಿ. ಒಂದ ನಾಮ ಒಂದ ರೂಪ ಇದ್ದಿದ್ರೆ ಸಮಸ್ಯೆ ಬರ್ತಿದ್ದಿಲ್ಲ. ಹೌದಿಲ್ಲ? ಬೇರೆ ಬೇರೆ ಹೌದಿಲ್ಲ? ಒಂದೊಂದು ಗುಂಪಿನಾಗ ಒಂದೊಂದು ನಾಮ ಒಂದೊಂದು ರೂಪ ಇಟ್ಕೊಂಡ್ಕೊಂಡಿರ್ತೀವಿ. ಅದು ಬೇರೆ ಇದು ಬೇರೆ. ನಮ್ಮ ದೇವರು ಬೇರೆ, ನಿಮ್ಮ ದೇವರು ಬೇರೆ, ಕಡಿಮೆ ಅದಿಲ್ಲ. ಗುಂಪು ಮಾಡ್ಕೊಂಡು ಹೊಡೆದಾಡ್ತೀರಿ. ಅದಿಲ್ಲ, ಇದ್ರ ಹೆಸರಿನ ಮ್ಯಾಗ ಎಲ್ಲ ಗುಂಪು ಮಾಡ್ಕೊಂಡು ಏನೆಲ್ಲ ವ್ಯವಹಾರ ಮಾಡ್ತೀವಿ. ಬದಲಾವಣೆ ಹೊಂದೋದನ್ನ ನೋಡ್ಕೊತ ಕೂತ್ರ ಬದಲಾಗದೆ ಇದ್ದದ್ದು ಹೆಂಗ ನಮಗೆ ಬರ್ಬೇಕು ಹೇಳ್ರಿ? ಸಂಸಾರ ಅಂದ್ರೆ ಬದಲಾವಣೆ ಹೊಂದೋದು. ಇದು ಬದಲಾವಣೆ ಹೊಂದೋದು, ಅದು ಸುಖರೂಪ ಅಲ್ಲ. ಅಲ್ಲ, ಬದಲಾಗದೆ ಒಂದ ನಮೂನೆ ಯಾವುದೈತಿ ಅದು ಸುಖರೂಪ ಐತಿ. ಸಂಸಾರ ಸುಖ ಅಲ್ಲ. ಅದನ್ನ ಅವಲಂಬಿಸ್ಕೊಂಡು ಕೂತೇವೆ ನಾವು ಸಂಸಾರದಿಂದ ಸುಖ ಹೊಂದಿಬೇಕಂತ. ಯಾರು ಸುಖ ಹೊಂದಿರಿ ಹೇಳ್ರಿ? ಸಂಸಾರದಿಂದ ಸುಖ ಹೊಂದಿದವ್ರನ್ನ ಇಲ್ಲಿವರೆಗೂ ಜಗತ್ತಿನ ಇತಿಹಾಸದೊಳಗೆ ನಾವು ಕಂಡಿಲ್ಲ. ಸುಖ ಎಂದೂ ಬದಲಾವಣೆ ಆಗುವುದಿಲ್ಲ. ಆನಂದ ಯಾವ್ದ್ರ ಕೂಡ ಸರಿಬೇರಿಕೆ ಆಗಿಲ್ಲ, ಅದು ವಿಕಾರನೂ ಆಗಿಲ್ಲ. ಅದು ಇದು ತೋರ್ಕಿ ನಿನ್ನಲ್ಲಿ ಇಲ್ಲೇ ಇಲ್ಲ. ಇದು ನಿನ್ನ ಕೂಡ ಬೆರಿಕೆನೂ ಆಗಿಲ್ಲ. ಅದು ನಿನ್ನಲ್ಲಿ ಇದು ಕೂಡಿದ್ರೆ ನಿನ್ನನ್ನು ವಿಕಾರ ಮಾಡ್ತಿತ್ತು. ಇದು ನಿನ್ನಲ್ಲಿ ಐತೆ ಅನ್ನೋರಂಗ ಐದು ತೋರಿದ್ರು ಸುಧಾ ನಿನ್ನಲ್ಲಿ ಇಲ್ಲ. ಇಲ್ಲಿ ಭ್ರಾಂತಿಯಿಂದ ನಿನ್ನಲ್ಲಿ ಇದ್ದಂಗೆ ಕಾಣಿಸ್ತೈತಿ. ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ಇಲ್ಲ ಇಲ್ಲ. ಇದ್ದಿದ್ರೆ ಇದು ನಿನ್ನನ್ನು ವಿಕಾರ ಮಾಡಿಬಿಡ್ತಿತ್ತು. ಇದು ಕೂಡಿದ್ರೆ ನಿನ್ನಲ್ಲಿ. ಉದಾಹರಣೆ, ಹಾಲು ನೀರು ಕುಡಿಸಿದ್ರೆ ಒಂದು ಕಾಸಿರೆ ಎರಡು ಕಾಯ್ತಾವಿಲ್ಲ. ಒಂದು ವಿಕಾರ ಆದ್ರೆ ಅದು ಕಾದು ಬಿಡ್ತೈತೆ. ಹಂಗೆ ನಿನ್ನಲ್ಲಿ ಇದು ಇದ್ದಿದ್ರೆ, ಮಾಯೆಯಲ್ಲಿ ನೀ ಇದ್ದಿದ್ರೆ ನೀನು ವಿಕಾರ ಆಗಿ ಬಿಡ್ತೈತಿ. ಅದು ವಿಕಾರ, ಪ್ರಕೃತಿ ಕಾರ್ಯ ವಿಕಾರ ಆಕೈತಿ. ಆದ್ರೆ ನೀ ಏನಾರು ವಿಕಾರ ಆಗ್ಯಾನ? ಇಲ್ಲಿ ವಿಕಾರ ಆಗೋದನ್ನ ನೋಡಾವ ನೀನು. ಹಿಡ್ಕೊಂಡು ಕೂತಿ ಇದನ್ನು ನಾನು ನನ್ನದು ಅಂತ. ಇದ ತಪ್ಪು ತಿಳುವಳಿಕೆ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಅಜ್ಞಾನದಿಂದ ನೀನು ಅಲ್ಲದನ್ನು ಹಿಡ್ಕೊಂಡು ಒದ್ದಾಡ್ಲಿಕ್ಕತ್ತೀನಿ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಇದ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಪ್ರತಿಯೊಬ್ಬರು ಮಾಡುವಂಥ ಕೆಲಸ. ತಪ್ಪು ತಿಳುವಳಿಕೆಯನ್ನು ಕಳ್ಕೋದು. ಇದಕ್ಕೆ ಅಧ್ಯಾಸ ಅಂತ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ ನಿನಗೆ ಸರಿಯಾದ ಜ್ಞಾನ ಆಕೈತಿ. ಸರಿಯಾದ ಜ್ಞಾನ ಮಾಡಿಕೊಂಡಾಗ ದುಃಖರಹಿತ ಆಗಿರ್ತೈತಿ. ಏನು
ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತು, ಅದಕ್ಕೆ ಪುಣ್ಯ ಅಂತಾರೆ. ಹೌದಲ್ಲ? ವಸ್ತು ಇರೋದೊಂದು, ಅದು ತೋರೋದೊಂದು. ಅವು ಸುಖರೂಪ ಅಂತ ಭಾಸ ಆಗೈತೆ, ಸುಖದ ಆಭಾಸ. ಅವು ಅಲ್ಲ ನಿಜವಾಗಿ ಅವು ಸುಖರೂಪ ಅಲ್ಲಲ್ಲ. ಅವು ಸುಖರೂಪ ಆಗಿದ್ರೆ ಅವು ಬೇಸರಿಕೆ ಕೊಡತಿದ್ದಿಲ್ಲ ನಮ್ಗೆ. ಬೇಸರಿಕೆ ಕೊಡ್ತಾವೆ ನಮ್ಗೆ. ವಿಷಯ ವಸ್ತುಗಳು ಅವು ಸುಖರೂಪ ಆಗಿದ್ರೆ ಬೇಸರಿಕೆ ಆಗಬಾರ್ದಾಗಿತ್ತು ನಮ್ಗೆ. ಎಲ್ಲ ಬೇಸರಿಕೆ ಕೊಡ್ತಾವಲ್ಲ, ಎಲ್ಲ ವಿಷಯ ವಸ್ತುಗಳು ತಗೋನಿ, ಎಲ್ಲ ಬೇಸರಿಕೆ ಕೊಡ್ತಾವೆ. ಅಂದಿಂದ ಅವು ಸುಖರೂಪ ಅಲ್ಲ. ಏ ಕೆಟ್ಟ ಹೋಕ್ಕವು, ಇದ್ದಕ್ಕಿದ್ದಂಗೆ ಇರುವುದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಕ್ಕವು. ಅದು ಎಂದೂ ಇದು ನಾಶ ಆಗುವುದಿಲ್ಲ, ವಿಕಾರ ಆಗುವುದಿಲ್ಲ, ಇದ್ದಕ್ಕಿದ್ದಂಗೆ ಐತಿ. ಸುಖ ಎಂದೂ ಕೆಡುವುದಿಲ್ಲ, ಅದು ನಾಶ ಆಗುವುದಿಲ್ಲ, ಅಮರದ. ಏನು ಅದ್ರ ಕಡೆ ಆ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿದೆ. ಮಾಡಿಕೊಂಡ್ರೆ ನಿನಗೆ ಲಾಭ ಅದ. ನಿನ್ನ ನಿಜ ಏನು ಅದನ್ನು ತಿಳ್ಕೊಂಡು ಉಳ್ಕೊಂಡು ಲಾಭ. ಇಲ್ಲಾಂದ್ರೆ ನಿನ್ನಲ್ಲಿ ತೋರಿದ್ದರೆ ಬೆನ್ನು ಹತ್ತಿರ ನಿನಗೆ ಹಾನಿ. ತೋರಿಕಿನ ವಿಕಾರ ಎಲ್ಲ ಏನೈತಿ? ತೋರಿಕೆ ಆಗೈತಿ, ಇರುವಿಕೆ ಒಳಗಿಲ್ಲ. ಇಲ್ಲ, ತೋರಿಕೆಗೆ ಆಧಾರವಾದಂಥ ಇರುವಿಕೆಗೆ ಯಾವ ವಿಕಾರನೂ ಆಗಿಲ್ಲ. ಅದು ಏನು ನಿನ್ನಲ್ಲಿ ಇವೆಲ್ಲ ಏನೇನು ತೋರ್ಯಾವ ಅವೆಲ್ಲ ವಿಕಾರ ಹೊಂದವು ನಾವು. ಈ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಇರುವಿಕೆ ಏನೈತಿಲ್ಲ, ಆ ಯಾವ ವಿಕಾರನೂ ಅದರಲ್ಲಿ ಆಗಿಲ್ಲ. ಇದನ್ನು ಅನುಭವದಿಂದ ನೀ ಖಾತ್ರಿ ಮಾಡ್ಕೊಳ್ಬೇಕು. ತೋರಿಕೆ ನೀನು, ಇರುವಿಕೆ ನೀನು. ನಾವು ಅಜ್ಞಾನದಿಂದ ನಾನು ತೋರಿಕೆನ ನಾನು ಅಂತೀವಿ, ದೇಹನ ನಾನು ತೋರೈತಿ. ನಿನ್ನಲ್ಲಿ ಜಗತ್ತು ಇದೆಲ್ಲ ನಿನ್ನಲ್ಲಿ ತೋರೈತಿ. ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಈ ಲೋಕರಂಜನೆಯು ಕಾಲ್ಪನಿಕ ವೈಶ್ಯ ಅಂತ ಈ ಕಲ್ಪಿಸ್ಕೊಂಡಾಗ ತೋರೈತಿ. ಕಲ್ಪನಾ ಎಲ್ಲ ತೆಗೆದುಹಾಕಿದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ ಐತಿ. ನಿನ್ನ ಕಲ್ಪನೆಯೊಳಗೆ ತೋರುವಂಥದ್ದು, ಕಲ್ಪನಾ ಅಡಗಿದಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಐತಿ. ಯಾವಾಗಲೂ ಇರಬೇಕಾಗಿತ್ತು ಅದು. ಇದು ಖುಷಿ ತೋರಿಕೆ ಅಂತ. ಕಲ್ಪನಾ ಇದ್ದಾಗ ತೋರ್ತ, ಕಲ್ಪನಾ ಅಡಗಿದಾಗ ಇಲ್ಲ. ನಿನ್ನ ಇರು ಯಾವುದ್ರ ಕೂಡ ಬೆರಿಕೆ ಆಗಿಲ್ಲ. ಅದು ಏನು ಮಾಯಾಶಕ್ತಿ ಆನಂದದೊಡನೆ ಸರಿಬೇರಿಕೆ ಆಗಿದ್ರೆ ಅದು ವಿಕಾರ ಹೊಂದಿತ್ತು. ಅದು ಹಗ್ಗದಲ್ಲಿ ಹಾವ ಇದ್ದಂಗೆ ತೋರ್ತೈತಿ, ಆದ್ರೆ ನಿಜವಾಗಿ ನೋಡಿದ್ರೆ ಹಗ್ಗದಲ್ಲಿ ಹಾವು ಇಲ್ಲ. ಭ್ರಾಂತಿಯಿಂದ ನಿನಗೆ ತೋರ್ತೈತಿ. ಹಗ್ಗದಲ್ಲಿ ಹಾವಿನ ಭ್ರಾಂತಿ ಯಾಕಾಗೈತಿ ಅಂದ್ರೆ ಅಜ್ಞಾನದಿಂದ ಆಗೈತಿ. ಪೂರ್ಣ ಅಜ್ಞಾನದೊಳಗಿಲ್ಲ, ಪೂರ್ಣ ಜ್ಞಾನದೊಳಗೂ ಇಲ್ಲ. ಹೌದಿಲ್ಲ? ಪೂರ್ಣ ಬೆಳಕಿನೊಳಗೂ ಅದ ಹಾವಿಲ್ಲ, ಪೂರ್ಣ ಕತ್ತಲೆಯೊಳಗೂ ಇಲ್ಲ, ಇದ್ಯಾಗೂ ಇಲ್ಲ. ಅದ ಹೌದಿಲ್ಲ? ಜ್ಞಾನದಾಗೂ ಇಲ್ಲ. ಇದೆಲ್ಲ ಅರುಚಿನೊಳಗೆ ತೋರ್ತೈತಿ, ನಸುಗತ್ತಲೆ ಒಳಗೆ ನಿಜವಾಗಿ ಇದ್ದಂಗೆ ತೋರ್ತೈತಿ, ಆದ್ರೆ ನಿಜವಾಗಿ ಅಸ್ತಿತ್ವ ಇಲ್ಲ. ಅದು ಅದಕ್ಕೆ ಜ್ಞಾನದಿಂದ ನೋಡು. ಅಜ್ಞಾನದೊಳಗೆ ಅಡಗಿರ್ತೈತಿ, ಏನು ತೋರುದು ನಿನಗಲ್ಲಿ. ಬಗೆಗೆ ಅಗೋಚರನಾದ ಪರಮಾತ್ಮ ಅಂತ ಕಲ್ಪಿಸಲಿಕ್ಕೆ ಬಾರದ್ದು. ಅಂತಿಂತೆನಲಿಲ್ಲ ಇನ್ನೊಂದು ಉಸಿರ್ಲಿಕ್ಕೆ. ಭಾವನೆಗಳು ನಿಲುಗಲಾರದು. ಭಾವಕ್ಕದು ಬರುದಿಲ್ಲ. ಅದು ಭಾವರಹಿತವಾದಂಥ ಸ್ಥಿತಿ. ಅದು ಭಾವನೆಗಳೆಲ್ಲ ಅಡಗಿದಾಗ ಇದು ಅನುಭವ ಬರ್ತದೆ. ಭಾವಾತೀತಂ ಅಂದ ಏನು ಅದರ ತಿಳುವಳಿಕೆ ಮಾಡ್ಕೋದ ಶೇಣೆತನ. ಭಾವರಹಿತವಾದಂಥ ಇರುವಿನ ಜ್ಞಾನ ಯಾವ ಮಾಡ್ಕೊಂತಾನ ಅವನ ಶೇಣೆ ಅಂತ. ಈ ಭಾವಕ್ಕೆ ಬಂದದೆಲ್ಲ ತೋರುದು ಅಡಗೋದು ಇಲ್ಲ. ಭಾವದಾಗ ತೋರ್ತೈತಿ, ಭಾವದಾಗ ಅಡಗ್ತೈತಿ. ಈ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ಏನೈತಿ? ಈ ಭಾವ ಅಡಗಿದ ಮ್ಯಾಗ ಏನೈತೈತಿ? ಈ ಭಾವನೆಗಳಿಗೆ ಆಧಾರವಾಗಿ ಇರು ಏನೈತಿಲ್ಲ, ಅದ ಸದ್ವಸ್ತು, ಕೆಡಲಾರ್ದಂಥದ್ದು. ಅದು ಎಂದೂ ಕೆಡುದಿಲ್ಲ. ಅದು ಏನು
ನಿಮ್ಮ ಇರುವನ್ನು ಅವಲಂಬಿಸಿ ಶರೀರಾದಿಗಳು ತೋರ್ತಾವೆ. ಶರೀರಾದಿಗಳನ್ನು ಅವಲಂಬಿಸಿಕೊಂಡು ಇರುವಿಲ್ಲ. ಆನಂದದಿಂದ ಇರಲಿಕ್ಕೆ ಶರೀರದ ಅವಶ್ಯಕತೆನೇ ಇಲ್ಲ. ಏನು ಹೌದು, ಖಾತ್ರಿ ಮಾಡ್ಕೋಬೇಕಾದ್ರೆ ಸಂಬಂಧ ತಪ್ಪಿಸ್ಕೊಂಡು ಖಾತ್ರಿ ಮಾಡ್ಕೋ, ಇದಿಲ್ಲೇ ನೀ ಇರಬಲ್ಲಿ. ಆದರೆ ನನ್ನ ಆಶ್ರಯ ಇಲ್ಲೂಲೆ ಅದಕ್ಕೆ ಅಸ್ತಿತ್ವ ಇಲ್ಲ. ನಿನ್ನಲ್ಲಿ ತೋರಿ ನಿನ್ನ ಇಲ್ದಂಗೆ ಮಾಡ್ತೈತೆ. ಇದಕ್ಕೆ ಮಾಯಾ ಅಂದಾರ. ಇದು ಮಾಯಾ ಪುಷಿ ತೋರಿಕೆ. ಅದು ಏಕಕಾಲಕ್ಕೆ ಬೇರೆ ಬೇರೆ ವಿಪರೀತ ಘಟನಾ ತೋರಿಸೋದನ್ನ ಮಾಯಾ. ವಸ್ತು ಇರೋದೊಂದು ತೋರೋದೊಂದು. ಇಲ್ಲದ ತೋರಿಸ್ತೈತೆ. ಅದು ಇದ್ದಂಗೆ ಇಲ್ಲದ ವಸ್ತುವನ್ನು ಇದ್ದಂಗೆ ತೋರಿಸ್ತೈತಿ. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ಐತೆ ಅನ್ನೋರಂಗೆ ತೋರ್ತೈತಿ. ನಿಜವಾಗಿ ಅದು ನೋಡಿದ್ರೆ ತೋರಿಕೆ ರೂಪ. ಅದಕ್ಕೆ ಇರುವಿಕಿಲ್ಲ, ಅಸ್ತಿತ್ವ ಇಲ್ಲ. ಅದು ವಿಚಾರ ಮಾಡಿ ನೋಡಿದ್ರೆ ಇಲ್ಲ. ಹಗ್ಗದಲ್ಲಿ ಹಾವನಂಗೆ ತೋರ್ತೈತಿ, ಮೋಟು ಮರದಲ್ಲಿ ಕಳ್ಳನಂಗೆ ಕಾಣಿಸ್ತೈತಿ. ಅದು ತೋರಿಕೆ, ಅದಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೆ ಮಾಯಾ ಅಂತಾರೆ. ಯಾವುದು ಇಲ್ಲವೇ ಇಲ್ಲವೋ ಅದು ಮಾಯೆ. ಅದು ಇದ್ದದ್ದ ಜರಾಗಿದ್ರೆ ಅದನ್ನು ಯಾವುದೇ ಜ್ಞಾನದಿಂದ ತೆಗೆದುಹಾಕಕ್ಕೆ ಹಾಕಿದ್ದಿಲ್ಲ. ಅದಕ್ಕೆ ಅಸ್ತಿತ್ವವಿಲ್ಲ. ತೋರಿಕೆಗೆ ಅಸ್ತಿತ್ವವಿಲ್ಲ. ಅದು ಏನು ಮಾಡಿರೋ ಅದು ಹೋಗಬಾರ್ದಾಗಿತ್ತು. ಯಥಾರ್ಥ ಜ್ಞಾನ ಮಾಡಿದ ಕೂಡಲೇ ಅವಕ್ಕೆ ಅಸ್ತಿತ್ವನೇ ಇಲ್ಲ. ಮಾಯೆ ಯಾವಾಗಲೂ ಇಲ್ಲ ಅನ್ನೋದು ಅನುಭವಕ್ಕೆ ಹೋದ. ನಿನ್ನ ಅರಿವಿನ ತಿಳುವಳಿಕೆ ನಿನಗಾತಂದ್ರೆ ಎಚ್ಚರ ಆತಂತಂದ್ರೆ ಅದಕ್ಕೆ ಮೊದಲ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ನಾನು ಅನ್ನೋ ಭಾವ ಇರೋ ತನಕ ಇದು ಮಾಯಾ. ನಾನು ಅನ್ನೋದು ಅಡಗಿದ್ರೆ ಮಾಯಾ ಎಲ್ಲೈತಿ. ಅಹಂಕಾರ ಇರೋ ಮಟ್ಟ ಆಗೋದಿಲ್ಲ ಇದು. ನಾನು ಅಂತ ನಾ ಅಲ್ಲದನ್ನು ಹಿಡ್ಕೊಂಡು ಕುಂತಿಲ್ಲ. ನಾನು ಅಂತ ನೀನೇ ಅನ್ಕೊಂಡಿದ್ದಾನೆ ಅಲ್ಲದನ್ನು. ಇದನ್ನೆಲ್ಲ ಕೈ ಬಿಟ್ರೆ ಯಾಕ್ರಿ ನಿನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅನ್ನೋದು ಅನುಭವ ಬರ್ತೈತಿ. ತೋರಿಕೆದು ತೋರಿಕೆ ಕಡೆ ಲಕ್ಷ ಕೊಡು, ಕೈ ಬಿಡು. ಇರುವಿಕೆ ಕಡೆ ಲಕ್ಷ ಕೊಡು. ನಾನು ತೋರಿಕೆನ ನಾನು ಗಟ್ಟಿಯಾಗಿಬಿಟ್ಟೈತೆ. ನಮ್ದೆಲ್ಲ ಅದ ಸಂಸ್ಕಾರ ಗಟ್ಟಿಯಾಗ್ಬಿಟ್ಟೈತೆ. ಇದ್ದ ವಸ್ತು ಇರುವಿಕೆ ನಾನು ಅನ್ನೋದಿಲ್ಲ. ನಮ್ಗೆ ಆ ಇರುವಿಕೆ ಕಡೆ ಲಕ್ಷ ಕೊಟ್ಟು ಅದ ನಾನು ತಿಳುವಳಿಕೆ ಮಾಡ್ಕೊಂಡಾಗ ಈ ತೋರಿಕೆ ಸಂಬಂಧ ಎಲ್ಲ ತಪ್ಪಿ ಹೋಗ್ತೈತಿ. ಅವಾಗ ನೀ ಆರಾಮಿರ್ತೀವಿ. ಈ ಕೆಲಸನ ಮಾಡ್ಕೋಬೇಕಾಗಿತ್ತು ನಾವು. ಇದ್ದ ವಸ್ತುನ ನಾನು, ಇದು ನನ್ನಲ್ಲಿ ತೋರಿದ್ದು ಅದು ನಾನಲ್ಲ. ಶರೀರ, ಮನಸ್ಸು, ಬುದ್ಧಿ, ಚಿತ್ತು ನಿನ್ನಲ್ಲಿ ಅವೆಲ್ಲ ತೋರ್ತಾವ ಮತ್ತೆ ಅಡಗ್ತಾವ. ಅವು ಇಲ್ಲದಾಗೂ ನೀ ಇರಾಕ್ ಬರ್ತೈತಿ ನಿನಗೆ. ಮೊಟ್ಟ ಮೊದಲ ಆನಂದವನ್ನ ಯಾವುದರ ಇಂದ್ರಿಯಗಳ ಮುಖಾಂತರ ನೋಡಿದ್ರೆ ಕಣ್ಣಿಲೆ ಕಂಡೇನ. ಅಲ್ಲಿ ಕಣ್ಣಿಲೆ ಕಂಡಿದ್ರೆ ಈಗ ಕಣ್ಣಿಲೆ ನೋಡಾಕ ಗೊತ್ತಿತ್ತು. ಯಾವ ಕಣ್ಣಿಗೂ ಕಾಣೋದಿಲ್ಲ. ಯಾವ ಕಣ್ಣಿಲೆ ನೋಡಿದೆವು ಬ್ರಹ್ಮ ಬಿಡು ನಿನ್ನ ಜೀವದ ಹಮ್ಮ ಅಂತ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಕಾಣೋದಲ್ಲ. ಅದು ಕಾಣೋದು ಕಣ್ಣಿಗೆ ಕಾಣಿಸ್ತೈತಿ. ಜಡ ವಸ್ತು ಕಣ್ಣಿಗೆ ಕಾಣಿಸ್ತೈತಿ. ಸದ್ವಸ್ತು ಅದ್ರ ಕೆಡಲಾರ್ದಂಥ ವಸ್ತು ಅದಕ್ಕೆ ಕಣ್ಣಿಗೆ ಗೋಚರ ಆಗುವುದಿಲ್ಲ. ಅದು ಅನುಭವ ಗೋಚರ. ಅದು ನೀರು ಹೋದ ಮ್ಯಾಗ ಸರೋವರ ಇಲ್ಲದ. ಹಂಗ ಹಣ ಹೋದ ಮ್ಯಾಗ ಸಂಪತ್ತಿ ಎಲ್ಲೈತಿ. ತತ್ವವನ್ನು ತಿಳಿದ ಮ್ಯಾಗ ಸಂಸಾರ ಎಲ್ಲೈತಿ ಅಂತ. ಹೌದು, ಅಸ್ತಿತ್ವ ಎಲ್ಲಿ ಅದಕ್ಕೆ ತಿಳಿದ ಮ್ಯಾಗ. ಅದು ತಿಳುವಳಿಕೆ ಇಲ್ಲದಕ್ಕೆ ಇದು ಇದ್ದಂಗ ತೋರ್ತೈತೆ ನಾವು. ಮೊದಲ ನಿನಗಿಲ್ಲ ಸಂಸಾರ, ಸುಳ್ಳು ನಿನಗದು ಭ್ರಾಂತಿ ಹೇಗೈತಿ ನಿನ್ನಲ್ಲಿ. ನಿಮ್ಮ ಅನುಭವ ಏನೈತಿಲ್ಲ ಅದ ಎಲ್ಲ ಶ್ರುತಿಗಳಿಗೆ ಆಧಾರ. ಅನುಭವದ ಆಧಾರದ ಮ್ಯಾಗ ಶ್ರುತಿ. ಅದಕ್ಕೆ ಅನುಭವನ ಶ್ರೇಷ್ಠ ಅಂತಂದ. ಸ್ವಾನುಭವ. ಮೊದಲು ನಿನಗ ನೀನು ಅಂತ ಅನ್ಕೊಂಡಿ. ಇರುವಿಗೆನ ನೀನು ಅನ್ಕೊಂಡಿ. ನಡಬರ್ಕ ತೋರಿದ್ದಕ್ಕೆ ನಾನು ಅಂದಿಲ್ಲ. ಇದ್ದ ವಸ್ತುವಿಗೆ ನಾನು ಅಂತ ಅನ್ಕೊಂಡಿದ್ದ. ಇದ್ದ ವಸ್ತು ಅದ ಬ್ರಹ್ಮ ಸ್ವರೂಪ.
ಅದನ್ನು ಮರ್ತಿ ಹೆಂಗೋ ಮರಿತಿ, ಅದು ಇದ್ದ ವಸ್ತುವನ್ನು ಮರ್ತಿ, ಇಲ್ಲದನ್ನು ಭಾವಕ್ಕೆ ಬಂದದ್ದನ್ನು ನಾನು ಅಂತ ತಿಳ್ಕೊಂಡು ಬರ್ತೀಯಲ್ಲ, ಭಾವನೆಗೆ ಭಾವದಲ್ಲಿ ತೋರಿದ್ದು ನಾನು ಅಂತ. ಪುನಃ ಈ ಭಾವನೆಗಳೆಲ್ಲ ಅಡಿಗೆ ಉಳಿದಾಗ ಇದ್ದ ವಸ್ತುವಿನ ಅನುಭವ ನಮ್ಗೆ ಬೇಕೈತಿ. ಭಾವ ಬತ್ತಿದ ಸ್ಥಿತಿ, ಭಾವನೆಗಳೆಲ್ಲ ತೋರಿಕೆಯೂ ಎಲ್ಲ ಇವು ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ಇರುವಿಕೆ ಅನುಭವ ನಮ್ಗೆ ಬೇಕೈತಿ. ಎಲ್ಲರೂ ಹೆಸರು ಹೇಳೋಕ್ಕಿಂತ ಮೊದಲು ನಾನು ಅಂತ ಐತಿ, ಮೊದಲಿದ್ದದ್ದು ಅದಂತ, ಕೊನೆಗೂ ಅದೈತಿ ನಾನು ಅನ್ನೋದು. ಇದು ಯಾಕೆ ಬಂತು ಅಂತ ಹೇಳಿಕೆ ಬರುದಿಲ್ಲ. ಆವ ಚದುರನು ವಿಧಿಸಿ ನುಡಿಯಲಾರಂದ. ನನಗೆ ಅನ್ಯವಾದದ್ದು ಇನ್ನೊಂದು ಯಾವುದೂ ಇಲ್ಲ ನೋಡು. ಏನು ಅಸ್ತಿತ್ವವಿಲ್ಲ ಯಾವಕ್ಕೂ, ಅದಕ್ಕೆ ನನ್ನ ಹೊರತು ಇನ್ನೊಂದು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ನನಗೆ ನಮಸ್ಕಾರ ಇನ್ನೊಂದಿದ್ರೆ ಮಾಡಾಕ್ಬೋದು, ಇನ್ನೊಂದು ಏನೂ ಇಲ್ಲಲ್ಲ ನಿನ್ನ ಹೊರತು. ಏನು ಯಾರಿಗೆ ನಮಸ್ಕಾರ ಮಾಡಲಿ? ಮೂಲತಃ ನಾವೆಲ್ಲರೂ ಅಂದ್ಕೊಂಡದ್ದು ನಾನು ಅಂತ, ಇದಿರುಗೆ ನಾನು ಅನ್ನೋದು. ಇದು ಜೀವಾತ್ಮನ ಹೆಸರು ಹೌದು, ಪರಮಾತ್ಮನ ಹೆಸರು ಹೌದು. ಹೌದಿಲ್ಲ? ನಾನು ನಾನು ಅಂತ ವ್ಯವಹಾರ ಮಾಡ್ತೇವೆ ಎಲ್ಲರೂ. ನಾನು ಇಂಥವ್ರು, ನಾನು ಇಂಥವ್ರು, ನಾನಿಲ್ಲದ ಯಾವ ವ್ಯವಹಾರನೂ ಇಲ್ಲ ಅಂತ. ಅಂದ್ರೆ ನನ್ನನ್ನು ಅವಲಂಬಿಸಿಕೊಂಡು, ಆ ಇರುವನ್ನು ಅವಲಂಬಿಸಿಕೊಂಡು ಎಲ್ಲ ವ್ಯವಹಾರ ಮಾಡಬೇಕು. ಅದೇ ನೀನು ಅದನ್ನು ಅನುಭವ, ಅದನ್ನು ಮರ್ತು ಬಿಟ್ಟು ಈ ಇದ್ದ ವಸ್ತು ಏನಿದೆ ಅದನ್ನು ಮರ್ತು ಬಿಟ್ಟು, ಏನಿದೆ ಅದನ್ನು ಮರ್ತಿ ಅಲ್ಲದನ್ನು ಆರೋಪ ಮಾಡಿಕೊಂಡು ದುಃಖ ಪಡ್ಲಿಕ್ಕೆ. ಜೀವ ಬ್ರಹ್ಮ ಸ್ವರೂಪನದಾನ. ಅನ್ಯ ಭಾವನೆಯನ್ನು ತಾಳಿದಾಗ ಭೇದ ಕಾಣಿಸಾಗಬೇಕು. ಅನ್ಯ ಭಾವನೆಗಳನ್ನು ಉಳಿದಾಗ ಅಲ್ಲಿ ಭೇದ ಇಲ್ಲ ನಿನಗೆ, ನೀನು ಅದಿ ಅನ್ನೋದು ಅನುಭವ ಬರ್ತೈತಿ. ಈ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅನ್ನೋ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೋದು ನಮ್ಮ ಕೆಲಸ. ಭೇದ ಇದ್ದಲ್ಲಿ ನಿಶ್ಚಯವಾಗಿ ಭಯ ಉಂಟಾಗುತ್ತೆ. ಅದು ಭೇದ ಬಂತದ್ದು, ದೇವರು ಬೇರೆ ನಾವು ಬೇರೆ, ನಾವು ಹೆಚ್ಚು ನಾವು ಕಡಿಮೆ, ಇವು ಇಲ್ಲೇ ಇಲ್ಲ. ಇಲ್ಲಿ ಏನು ಇದ್ದ ಇರುವಿನಲ್ಲಿ ಭೇದ ಭಾವ ಇಲ್ಲ. ಇಲ್ಲ ಎಲ್ಲವೂ ಚಿದಾನಂದ ಸ್ವರೂಪನ ಅಂತ ತಿಳಿದ ಮ್ಯಾಗ ಬಾಧೆ ಯಾರಿಗೆ ಆಕೈತಿ ಹೇಳ್ರಿ? ಯಾವ ಬಾಧೆನೂ ಆಗುದಿಲ್ಲ. ನನ್ನ ಸ್ವರೂಪನ ಐತಿ, ನಾನು ಬಿಟ್ಟಿದ್ದಿಲ್ಲ. ಇಲ್ಲ ಎಲ್ಲ ಇದು ಮನುಷ್ಯನ ಕಲ್ಪನಾ ಸಾಮ್ರಾಜ್ಯ ನೋಡಿ. ಈ ಕಲ್ಪನಾ ಸಾಮ್ರಾಜ್ಯ ಎಲ್ಲ ಅಡಗಿದಾಗ ನಿನಗೆ ಇರುವಿನ ಅನುಭವ ಆಕೈತಿ ನೋಡ್ರಿ. ಇದನ್ನು ಅಡಗಿಸೋ ಪ್ರಯತ್ನವನ್ನು ಮಾಡು. ಇದು ಅಡಗಿ ಬಿಟ್ರೆ ಯಾವ ತೋರುದಿಲ್ಲ ನಿನಗೆ. ಏನು ಎಲ್ಲಿ ಇನ್ನೊಂದನ್ನು ಕಾಣೋದಿಲ್ಲ, ಇನ್ನೊಂದನ್ನು ನೋಡೋದಿಲ್ಲ. ಅದ ನಿನ್ನ ಸ್ಥಾನ. ಅದ ಸುಖದ ಸ್ಥಾನ. ಎಲ್ಲಿ ಇನ್ನೊಂದನ್ನು ಕಾಣ್ತಿ, ಇನ್ನೊಂದನ್ನು ನೋಡ್ತಿ, ಅಲ್ಲಿ ದುಃಖ ನೋಡಿ. ಅಜ್ಞಾನದೊಳಗೆ ಕಾಣಾಕತ್ತೀನಿ, ಅನ್ಯ ಭಾವನೆಯನ್ನು ಮಾಡ್ತೀನಿ. ಆ ಇರುವಿಕೆ ಜ್ಞಾನದಿಂದ ನೋಡಿದಾಗ ಅನ್ಯ ಕಲ್ಪನೆಗಳಿಲ್ಲ. ಇಲ್ಲ ಅಲ್ಲಿ ಜ್ಞಾನದಲ್ಲಿ ಅದನ್ನು ಮರಿಯೊಳಗಿವೆಲ್ಲ ಅದಾವು. ಇನ್ನೊಂದು ಐತೆ ಅನ್ನೋರಂಗೆ ತೋರ್ತದೆ. ಸುಳ್ಳ ನಿನಗೆ ಅದು ಭ್ರಾಂತಿ ಆಗಿದೆ. ನಿಜದ ಕಡೆ ಎಲ್ಲ ಕೊಟ್ಟು ವಿಚಾರ ಮಾಡಿ ನೋಡಿದಾಗ ಇದ್ರ ಹೊರತು ಏನೂ ಇಲ್ಲ ಅನ್ನೋದು ನಿನಗೆ ನಿಶ್ಚಯ ಆಕೈತೆ ನೋಡಿ. ಮರ್ತೇವೆ ನಾವು. ಹೆಂಗೆ ಮರ್ತೇವೆ ಅನ್ನೋದು ಹೇಳಿಕೆ ಬರೋದು. ಮರ್ತದನ್ನು ಅರ್ಥ ಇರಾಕ್ ಬರ್ತೈತಿ. ಎದ್ದು ಬಿಟ್ರೆ ಅದು ಶುಷ್ಕ ತರ್ಕ ಮಾಡೋದ್ರಾಗ ಉಪಯೋಗ ಇಲ್ಲ. ಯಾಕೆ ಬಂತು, ಏನು ಬಂತು, ಏನೂ ಲಾಭಿಲ್ಲ ಅದ್ರಾಗ. ಅರಿಯಾಕೆ ಬರ್ತೈತಿ. ಅರ್ಥ ಎದ್ದು ಬಿಟ್ರೆ ಮುಗಿದು ನಮ್ಮ ಕೆಲಸನ ಮುಗಿದು ಹೋಗ್ತೈತಿ.
ಎಲ್ಲ ಭಾವನೆಗಳನ್ನು ಮೀರಿ ನಿಂತಾಗಿದೆ ಅನುಭವಕ್ಕೈತೆ ನೋಡಿ. ಭಾವನೆಗಳಲ್ಲೇ ನಿನಗೆ ಭೇದದ. ಗುರು ಅನ್ನೋ ಭಾವ, ಶಿಷ್ಯರನ್ನೋ ಭಾವ ಎಲ್ಲ ನಿನ್ನಲ್ಲಿ ಇಲ್ಲವೆಲ್ಲ. ಏನು ಗುರು ಮೊದಲು ಶಿಷ್ಯ ಮೊದಲು ಅಂದ್ರೆ ಶಿಷ್ಯ ಇದ್ದಾಗ ಗುರು, ಗುರು ಇದ್ದಾಗ ಶಿಷ್ಯ, ಎರಡೂ ಏಕಾಲಕ್ಕನ. ತಂದೆ ಮೊದಲು ಮಗ ಮೊದಲು ಅಂದ್ರೆ ಮಗ ಹುಟ್ಟಿದಿಂದ ತಂದೆಗೇನವ ಹೌದಲ್ಲ? ತಂದೆ ಲೆಕ್ಕಿದ್ದ, ಅಪ್ಪ ಎಲ್ಲಿ ಎತ್ತಿದ್ರು ನಿನಗೆ ಹೌದಲ್ಲ? ನೀವು ಅಪ್ಪ ಮಗ ಯಾಕ್ರಿ? ಅಪ್ಪನಿಂದ ಮಗ ಅಂತಾನ, ಮಗನಿಂದ ಅಪ್ಪ, ಅಪ್ಪನಿಂದ ಮಗನು. ಎರಡು ಒಂದೇ ಹೌದಿಲ್ಲ? ಒಂದೇ ಟೈಮ್ಗೆ ಆದಾಗ ಅಪ್ಪ ಮಗ ಹಾಕಾರ. ಹಿಂದೆ ಮುಂದಾದ್ರೆ ಅಪ್ಪನೂ ಆಗೋಲ್ಲ ಮಗನೂ ಆಗೋಲ್ಲ, ಏಕಕಾಲಕ್ಕೆ. ಹೆಂಡತಿ ಮೊದಲು ಗಂಡ ಮೊದಲು ಅಂದ್ರೆ ಹೌದಿಲ್ಲ? ಎರಡು ಕೂಡಿದ್ದಾಗ ಅವು ಹೆಂಡತಿ ಗಂಡ, ಅದು ಹಿಂದೆ ಮುಂದೆ ಮಾಡಿದ್ರೆ ಅವು ಹೆಂಡತಿನೂ ಇಲ್ಲ ಗಂಡನೂ ಇಲ್ಲ, ಏಕಕಾಲಕ್ಕನ ಅದಾವು. ಎಲ್ಲ ಭೋಗದಾಗಿದ್ರು ತಿಳಿದವಾಗ ಯಾವ ಬಾಧೆನೂ ಆಗುದಿಲ್ಲ. ಆವ ಬಾಧೆಯನ್ನುಂಟು ಮಾಡಲಬಹುದು ಅಖಿಳ ಭೋಗಾವಲಂಬನದು ಇರೇ ಶಿವಯೋಗಿಗೆ. ಯಾವಾಗಲೂ ಇರುವಿನ ನೆನಪಿನಾಗಿ ನಾವು ಯಾವ ಬಾಧೆನೂ ಆಗೋದು. ಸತ್ಯದ ದರ್ಶನವನ್ನು ಕಂಡವು, ಆ ಸಮಾಧಿ ಸ್ಥಿತಿಯನ್ನು ಹೊಂದಿ ಅದರ ಅನುಭವ ಮಾಡಿಕೊಂಡವು, ಯಾವ ಬಾಧೆನೂ ಇಲ್ಲ. ಯಾವ ಬೇಕಾದಷ್ಟು ಹೊರಗೆ ಎಲ್ಲಾದ್ರಾಗ ನೋಡಿದವರು ಏನು ಆಗುದಿಲ್ಲ. ಯಾಕಂದ್ರೆ ಖರೆ ಅಂತ ತಿಳ್ಕೊಂಡಿರೋದು ನಾವು, ಅಲ್ಲೇ ಐತೆ ಅಂದ್ರೆ ಅದು ಹತ್ತಿರದು ನಮಗೂ ಸಂಬಂಧ ಇಲ್ಲ. ನಮ್ಗೆ ಅಜ್ಞಾನಿಗೆ ತೋರ್ತಾವು ಖರೆ ಅನ್ನೋರು, ನಿಜವಾಗಿ ಜ್ಞಾನಿಯಲ್ಲಿ ಯಾವೂ ಇಲ್ಲ, ಅಸ್ತಿತ್ವ ಇಲ್ಲ. ಅದು ಪ್ರಾರಂಭ ಪ್ರಕಾರ ಅಲ್ಲಿ ಅದಾನಂದ್ರೆ ಸುಧಾ ಅಲ್ಲಿ ಇರುವುದೇ ಇಲ್ಲ. ಕಮಲದಲ್ಲಿ ನೀರಾಗಿ ಹೆಂಗಿರ್ತೈತಿ, ಹಸುಗಳಲ್ಲಿ ಹಂಗಿರ್ತಾವ. ಏನು ಪ್ರಾರಬ್ಧ, ಅದು ಪ್ರಾರಬ್ಧಕ್ಕೆ ಮುಂದೆ ತೀರಿಸ್ಬೇಕಾಗಿರ್ತೈತಿ. ಮುಂದೆ ತೀರಿಸೋ ಪೂರ್ತಿಯಲ್ಲಿ ಅಷ್ಟೇ ಇರ್ತೈತೆ. ಜ್ಞಾನ ಆದ್ಮ್ಯಾಗ ಎಲ್ಲ ಕರ್ಮಗಳು ನಾಶ ಆಗಿರ್ತಾವ. ಸಂಚಿತ ಕರ್ಮ ಆಗಾಮಿ ಕರ್ಮ ಎಲ್ಲಿ ಹೋಗ್ತಾವು ಅಂದ್ರೆ ವಂದಿಸಿದವ್ರಿಗೆ ನಿಂದಿಸಿದವ್ರಿಗೆ ಹೋಗ್ತಾವು. ಇದು ಪ್ರಾರಬ್ಧ ಉಂಡ ತೀರ್ಸ್ತಾನ. ಏನು ಅವು ಸಂಚಿತ ಕರ್ಮ, ಆಗಾಮಿ ಕರ್ಮಗಳು ವಂದಿಸಿದವ್ರಿಗೆ ನಿಂದಿಸಿದವ್ರಿಗೆ ಹೋಗ್ತಾವು. ತಾನು ಮಾತ್ರ ಅಲಿಪ್ತ ಆಗ್ಬೇಕು. ಏನು ಅದಕ್ಕೆ ಯೋಗಿ ವರ್ಣನು ನಿಂದಿಸಿದ್ರು ನೀವು ವಂದಿಸುವಂತ, ನಿಂದಿಸಿದಾಗಲಿ ಬಂದಿರ್ಬೋದು ಬಹುಪಾಪ. ಏನು ನಿನಗೆ ಜಮಾ ಆಕೈತೆ ನಿಂದ ಮಾಡಿದ. ಜ್ಞಾನಿಗಳು ಎಲ್ಲ ಜೀವಿಗಳನ್ನು ಸಮಾನ ದೃಷ್ಟಿಯಿಂದ ನೋಡ್ತಿರ್ತಾರೆ. ಸರ್ವತ್ರ ಸಮದರ್ಶನ ಅಂತ. ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ರಾಜ ಇರಲಿ, ಬಡವ ಇರಲಿ, ಸಣ್ಣ ಪ್ರಾಣಿ ಇರಲಿ, ದೊಡ್ಡ ಪ್ರಾಣಿ ಇರಲಿ, ಎಲ್ಲ ಸರ್ವತ್ರ ಸಮದರ್ಶನ. ಗವಿ ಹಸ್ತಿನಿ ಸುನೀಚೈವ ಸ್ವಪಾಕೇಚ ಪಂಡಿತ ಸರ್ವತ್ರ ಸಮದರ್ಶನ ಅಂತ. ಏನು ವ್ಯವಹಾರಿಕ ಎಚ್ಚರಿಕೆಯಿಂದ ತೂರ್ಯಾವಸ್ಥೆಗೆ ಹೋಗೋ ಕಾಲಕ್ಕೆ, ತೂರ್ಯಾವಸ್ಥೆಯಿಂದ ಉತ್ಥಾನ ಆಗೋ ಕಾಲಕ್ಕೆ ಶುದ್ಧ ಜ್ಞಾನನ ಇರ್ತದೆ. ನಿದ್ದೆಯಿಂದ ಎಚ್ಚರ ಆಗೋ ಕಾಲಕ್ಕೆ, ನಿದ್ದೆಗೆ ಹೋಗೋ ಕಾಲಕ್ಕೆ ಶುದ್ಧ ಜ್ಞಾನ ಇರುವುದಿಲ್ಲ, ಮಬ್ಬು ಇರ್ತದೆ. ಅಲ್ಲಿ ನಿದ್ದೆ ಸುಂದು ಬಂದಾಗ ಮಬ್ಬು ಬರ್ತದೆ. ಆದರೆ ಇಲ್ಲಿ ಅದನ್ನು ಹೊಂದೋ ಟೈಮ್ನಾಗ ಆ ಸೂತ್ರ ಹತ್ತುವಾಗ ಅಲ್ಲಿ ಮಬ್ಬು ಇರ್ತದೆ. ಪರಿಶುದ್ಧವಾದಂಥ ಅರಿವು ಜಾಗೃತಿ ಇರ್ತದೆ. ಅಲ್ಲಿ ಏನು ಶುದ್ಧ ಜ್ಞಾನ ಅಂತ ಅದಕ್ಕೆ.
ಲೌಕಿಕವನ್ನ ಯಾರು ನಂಬ್ಕೊಂಡದಾರ ನೋಡು ಅವರೆಲ್ಲ ಬಾಧೆ ಪಡೋದು ನಾನು. ಲೌಕಿಕವನ್ನ ಯಾರು ನಂಬ್ಕೊಂಡಿಲ್ಲ, ಅದನ್ನ ಹಚ್ಕೊಂಡಿಲ್ಲ, ಅವ್ರು ಆರಾಮದ. ಹಚ್ಕೊಂಡವ ಒದ್ದಾಡ್ತಾನ, ಹಚ್ಕೊಂಡಿದ್ದವ ಹರಿಯಾಡ್ತಾನ. ಹಂಗಾರೆ ಹಚ್ಕೊಳ್ಳೋ ಕೆಲಸ ಏನಾಯ್ತು? ಏನು ಲೌಕಿಕವನ್ನು ತೋರಿಕೆ ಹಚ್ಕೊಳ್ಳೋ ಕೆಲಸ ಏನು? ಹಚ್ಕೊಳ್ಳೋದು ಬಿಡ, ಆರಾಮೈತಿ. ಸೂರ್ಯ ಎಲ್ಲ ವಸ್ತುಗಳ ಸಾರವನ್ನು ಹೀರ್ಕೊಂಡ ಗಾಳಿ ಭೂಮಿಯನ್ನು ಸೋಂಕಿದ್ರು ಹೆಂಗ ಶುಚಿಯಾಗಿ ಐತಿ. ಹಂಗ ನಿನ್ನ ಇರು ಎಲ್ಲದಕ್ಕೂ ಆಧಾರ ಐತಿ. ನೀನು ಅದನ್ನ ಬಿಟ್ಟು ಏನು ಇಲ್ಲೇ ಇಲ್ಲ. ಅದರಲ್ಲಿ ಇವೆಲ್ಲ ತೋರ್ತಾವಂದ್ರೆ ಅದಕ್ಕೆ ಒಂದು ಏನು ಹತ್ಯೆ ಇಲ್ಲ, ಅದಕ್ಕೆ ಬಾಧೆ ಆಗಿಲ್ಲ, ಇರುವಂಗೆ ಐತಿ ಅಲ್ಲಿ ಅದ ಆಧಾರ ಸ್ವರೂಪಕ್ಕೆ. ಆಕಾಶ ಅದು ಗಾಳಿ ಬಿಟ್ಟರು ಏನಾಗಿಲ್ಲ, ನೀರು ಮಳೆ ಆದರೂ ನೆನೆದಿಲ್ಲ. ಯಾಕ್ರಿ? ಯಾವ ವಿಕಾರವನ್ನು ಹೊಂದದ? ಬೈಲಿ ಹೆಂಗೈತಿ? ಬೈಲಿಗೆ ಏನಾರ ಆಗೈತಿ? ಆದರೂ ಎಲ್ಲ ಬಯಲೊಳಗೆ ಅದಾವು. ಅದನ್ನ ಆಶ್ರಯ, ಎಲ್ಲದಕ್ಕೂ ಆಶ್ರಯ ಐತೆ, ಹೌದಿಲ್ಲ? ಬೈಲೆ ಅದಕ್ಕೆ ಏನಾರ ಆಗೈತಿ? ಹಂಗೈತಿ ನಿನ್ನ ಸ್ವರೂಪ ಅಂತ. ಒಳಗೆ ಹಿಡಿಬೇಡ, ಹೊರಗೆ ಬಿಡಬೇಡ. ಏನನ್ನ? ಸಂಸಾರವನ್ನ ಒಳಗೆ ಹಿಡಬೇಡ, ಹೊರಗೆ ಬಿಡಬೇಡ. ಅದು ಹೊರಗೆ ಮಂದಿ ಕಣ್ಣಾಗೆ ಸಂಸಾರಿ ಬಾಳೆವಂತೇವ ನಾನು, ಒಳಗೆ ಮಾತ್ರ ಬರಬಾರ್ದು. ಏನು ಈ ಪಾರಮಾರ್ಥವನ್ನ ಹೊರಗೆ ಹಿಡಿಬೇಡ, ಒಳಗೆ ಬಿಡಬೇಡ ಅಂತ. ಹೌದಿಲ್ಲ? ಹೊರಗೆ ತೋರ್ಸಕ್ಕೆ ಹೋಗ್ಬೇಡ, ಒಳಗಿರ್ಲಿ ಅಂತರಂಗದಲ್ಲಿ. ಪ್ರಪಂಚದೊಳಗೆ ನೀ ಅದಿ, ಆದ್ರೆ ನಿನ್ನಲ್ಲಿ ಪ್ರಪಂಚ ಇಲ್ಲ. ನಿನ್ನಲ್ಲಿ ತೋರಿ ನಿನ್ನನ್ನ ಇಲ್ಲದಂಗೆ ಮಾಡ್ತೈತಿ. ಅದು ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನ ಇಲ್ದಂಗೆ ಮಾಡೋದು, ಇದಕ್ಕೆ ಮಾಯಾ ಅಂತಾರೆ. ಡೋಣಿ ನೀರೊಳಗಿದ್ರು ಡೋಣಿ ಒಳಗೆ ನೀರು ಬರಬಾರ್ದು. ಹಂಗೆ ನೀ ಸಂಸಾರದೊಳಗಿದ್ರು ನಿನ್ನೊಳಗೆ ಸಂಸಾರ ಬರಬಾರ್ದು. ಬಂತಂದ್ರೆ ಮುಳಿಬೇಕಿ ನೀನು, ಬರದಂಗೆ ಇಟ್ಕೋಬೇಕು ನೋಡಿ ನಿನ್ನಲ್ಲಿ. ಹಿಂದಿನ ಋಷಿಮುನಿಗಳೆಲ್ಲ ಸಂಸಾರಿಕರ ಇದ್ರು, ಪ್ರಾಪಂಚಿಕರ ಇದ್ರಿಲ್ಲ. ಹೆಂಗಿದ್ದು ಆದ್ರೆ ಅವರು ಹಚ್ಕೊಳ್ದಂಗೆ ತುದಿಮೆಟ್ಟಿನ ಮ್ಯಾಗ ಮಾಡಿದ್ರೆ ಅದ್ರ ಗೆಳ್ತಾನ. ಸಂಸಾರ ಬಾಳೆ ಗೆಳ್ತಾನ ತುದಿಮೆಟ್ಟಿನ ಮ್ಯಾಗ ಹಚ್ಕೊಳ್ಳಿಲ್ಲ. ವಿಷಯಾಸಕ್ತಿ ಯಾವನಿಗೆ ಇರುದಿಲ್ಲ ಅವ ಯಾವ ಬಾಧೆನೂ ಇರುದಿಲ್ಲ. ವಿಷಯದ ಆಸಕ್ತಿ ಯಾರಲ್ಲಿ ಇರ್ತೈತಿ ಅವ ಬಾಧೆ ಪಡ್ತಾನ. ಅವಾಗ ಪಾಪಿಷ್ಟ ಅಂತಾರ. ವಿಷಯದಲ್ಲಿ ಆಸಕ್ತಿ ಉಳ್ಳವರು ಪಾಪಿಗಳು ಅಂತ, ಅದ್ರಾಗ ಅನಾಸಕ್ತಿಯನ್ನು ಹೊಂದಿದವರು ಪುಣ್ಯವಂತರು ಅಂತ. ಅದನ್ನು ಆಸಕ್ತಿಯನ್ನು ತೆಗೆದುಹಾಕಿದಾಗ ಪುಣ್ಯದ ನೆನಪಿನಾಗ ಇರಾಕೋಬೇಕು, ಆನಂದದ ನೆನಪಿನಾಗ ಇರಾಕೋಬೇಕು. ಬಾಳೆದ ಆಸಕ್ತಿ ಎಲ್ಲ ತೆಗೆದುಹಾಕಿದಾಗ ಬಾಳೆ ಸುಖ ಕೊಡ್ತೈತಿ ಅಂತ ಬಾಳೆ ಮಾಡ್ಕೊತಾರೆ ಅವಾಗ. ಅದು ಎಲ್ಲಿ ತಿಳಿಬೇಕು? ಇದು ಬಾಳೆ ಅಂತೈತೆ, ಬದುಕಂತೈತೆ, ಏನಪ್ಪ ಇದೆ? ಬಾಳೆ ಗಿಡ ಆತಪ್ಪ ಇದಂತ. ನೀ ಸುಖಿ ಆಗ್ಬೇಕನ್ನೋ ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮಿರೋದು ನೋಡ್ರಿ. ನಾವು ಪುಣ್ಯ ಸ್ಮರಣೆ ಮಾಡ್ಬೇಕಾದ್ರೆ ಈ ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಟ್ಟಾಗ ಬರ್ತೈತಿಲ್ಲ. ವಿಷಯ ಬಾಳೆ ನೆನಪು ನಾವು ಪುಣ್ಯ ಸ್ಮರಣೆ ಮಾಡಕ್ ಬರ್ತೈತಿ. ಬಾಳೆ ನೆನಪೆಲ್ಲ ಕೈ ಬಿಟ್ಟಾಗ ಬರ್ತೈತಿ. ಇದೆಲ್ಲ ಹಾರಿಗಿಡದು ಹೋದಾಗ ಅದನ್ನ ನೆನಪಿನಾಗ ಉಳಿಯಾಗ ಬರ್ತೈತಿ. ದುಃಖದ್ದೆಲ್ಲ ಕೈ ಬಿಟ್ಟಾಗ, ಯಾವ್ಯಾವ್ದು ದುಃಖ ಕೊಡ್ತೈತಿ ಅದನ್ನೆಲ್ಲ ಕೈ ಬಿಟ್ಟಾಗ ಸುಖದ ನೆನಪು ಮಾಡಕ್ ಬರ್ತೈತಿ. ಬಿಡು ಬಿಡು ಪುರುಷೋತ್ತರಿ ಅದನ್ನು ಹೋಗ್ಬರ್ತೈತಿ. ಈ ತ್ಯಾಗ ಬಿಟ್ಟಾಗ ದೊರೆಯುವಂತಹ ಸುಖ ನೀ ಹೇಳಿದ್ರೆ ಕೇಳಿದ್ರೆ ಎಷ್ಟು ಹೇಳಿರು
ತ್ಯಾಗ ಮಾಡಲಿಲ್ಲ ಅಂದ್ರೆ ಅದು ಅನುಭವಕ್ಕೆ ಬರೋದನ್ನೇ ಇಲ್ಲ. ಬಿಟ್ಟಾಗ ತೋರುವಂಥ ಸುಖ ಹೇಳಿದ್ರೆ ಕೇಳಿದ್ರೆ ಸಿಗ್ತೈತೆ. ಭಾಳ ಮಂದಿ ಅದ ಹೇಳೋದು ಕೇಳೋದು. ಅನುಭವಕ್ಕೆ ತಗೋಬೇಕಾದ್ರೆ ಪೂರ್ಣ ತ್ಯಾಗ ಬೇಕಾದಕ್ಕೆ. ತ್ಯಾಗಿ ಆದಾಗ ಇದು ಅನುಭವ ಬರ್ತೈತಿ. ತ್ಯಾಗೇನ ಏಕೇನ ಅಮೃತತ್ವ ಮಾನಶು ಅಂತ. ನೀನು ಹಿಡ್ಕೊಂಡು ಕುಂತಿಯಲ್ಲ, ಅಲ್ಲದನ್ನು ಹಿಡ್ಕೊಂಡು ಕುಂತಿಯಲ್ಲ, ಅದನ್ನೆಲ್ಲ ಕೈ ಬಿಡೋದನ್ನು. ಯಾವ ಹಚ್ಕೋತಾನ ಅವ ಹೊಯ್ಕೋತಾನ ನೋಡ್ರಿ. ಯಾವ ಹಚ್ಕೋದಿಲ್ಲ ಅವ ಆರಾಮನಾದ. ಕಮಲದಲ್ಲಿ ನೀರೊಳಗಿದ್ರು ಒಂದು ಹನಿ ನೀರು ಹಚ್ಕೊಂಡಿಲ್ಲ, ನಿರ್ಮಲನ ಐತೆ. ಹಂಗೆ ಜ್ಞಾನಿ ಸಕಲ ಸಂಸಾರದೊಳಗಿದ್ರು ಸ್ವಲ್ಪ ಅದನ್ನ ಲೇಪ್ ಹಚ್ಕೊಳ್ಳೋದಂಗೆ ಇರ್ತಾನ. ಅದಕ್ಕೆ ಅವಾಗ ಬಾಧೆ ಆಗುದಿಲ್ಲ. ಸ್ಫಟಿಕ ಮನೆಯಲ್ಲಿ ಯಾವ ಛಾಯೆ ಬಿದ್ದರೂ ಅದು ನಿರ್ಮಲ ಇರ್ತದೆ. ಆಕಾಶದಲ್ಲಿ ಮೋಡಗಳಿದ್ರು ಅದು ನೆನಪು ಕೆಡೋದಿಲ್ಲ. ಅದು ಹಂಗೆ ನಿಜವನ್ನ ತಿಳಿದ ಮ್ಯಾಗ ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ಬೇಕಾದಂಗೆ ತೋರ್ಲಿ. ಅಲ್ಲಿ ಬೆಂಕಿ ಒಳಗೆ ಕಟ್ಟಿಗಿದ್ರೆ ಕಟ್ಟಿಗೆ ಸುಟ್ಟು ಹೋಗೈತಿ. ಕಟ್ಟಿಗೆಯಾಗ ಬೆಂಕಿ ಐತಿ, ಬೆಂಕಿಯಾಗ ಕಟ್ಟಿಗೆ ಇರೋದಿಲ್ಲ, ಸುಟ್ಟು ಹೋಗೈತಿ. ಹಂಗೆ ತತ್ವಜ್ಞಾನಿ ಸಕಲ ಸಂಸಾರದೊಳಗಿದ್ರು ಸುಧಾ ಅವಂಗೂ ಬಾಧೆ ಆಗೋದಿಲ್ಲ. ಇನ್ನೊಬ್ರು ಮನೆಗೆ ಇನ್ನೊಬ್ರು ಊರಿಗೆ ಹೋದಾಗ ಹೆಂಗೆ ನಿಮ್ಮ ಮನೆಗೆ ನಿಮ್ಮ ಊರಿಗೆ ಹೋಗ್ಬೇಕಂತ ಹೊಟ್ಟಿವೇನು ಹೆತ್ತಿರ್ತೈತಿ ನೋಡು, ಯಾವಾಗ ಹೋದೇನು ಅಂತ. ಹಂಗೆ ಯಾವಾಗ ನಮ್ಮ ನಮ್ಮ ಊರಿಗೆ ಹೋದೇನು ಅಂತ ಸಂಕಟ ಹತ್ತಬೇಕು ನಮ್ಗೆ. ಇದು ಮಂದಿ ಮನೆಯಾಗ ಎಷ್ಟು ದಿನ ಇರೋದು ನೀವು? ಒಂದಿಲ್ಲ ಒಂದಿನ ಜಗ ಬಿಡೋದು. ಈಗ ಯಾಕೆ ಬಿಟ್ಟು ನಮ್ಮ ಮನೆ ನಮ್ಮ ಊರಾಗಿರ್ಬಾರ್ದು? ಮರ್ತು ಬಿಟ್ಟು ಅದನ್ನ ನಿನ್ನ ಊರು ನಿನ್ನ ಮನೆ ಪೂರಾ ಮರ್ತಿಲ್ಲ, ಮರ್ತಂಗಾಗೈತಿ. ಮರ್ತಿದ್ರೆ ಅದನ್ನ ನೆನಪು ಮಾಡಕ ಬರ್ತಿದ್ದೀನಿ. ಐತಿ ಸ್ವಲ್ಪ ಉಳ್ದೈತಿ, ಅದ ಪುನಃ ಅದನ್ನ ನೆನಪು ಮಾಡ್ಕೊ. ಅದರಿಂದನೇ ಎಲ್ಲ ನಿನಗೆ ದೊರಿತೈತಿ. ಇನ್ನಲ್ಲಿ ಇದ್ದದ್ದನ್ನು ನೆನಪು ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಅಲ್ಲಿ ಸಂಕುಚಿದಷ್ಟೆಲ್ಲ ಹೋಗಿ ಬರ್ತೈತಿ. ನಿನ್ನ ನೆನಪು ಆತ ನೀನು ಮರ್ತು ಬಿಟ್ಟು ನಿನ್ನನ್ನು ಮತ್ತೆ ನಾವು ಪರಿಚ್ಛನ್ನತ್ವ ಉಳ್ಳವ ಹಾಕೊಂಡು ಕೂತಿ ಇಷ್ಟ ನಾನು ನಾನು ಅಂತ. ನಿನ್ನ ಸ್ವರೂಪ ಹೆಂಗೈತೆ ನೋಡ್ಕೊ. ವಿಶಾಲವಾದದ್ದೈತೆ, ವ್ಯಾಪಕವಾದದ್ದು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುದಲ್ಲ. ಎಲ್ಲ ಕಾಲದೊಳಗೂ ಐತೆ, ಅನುಶೂತವಾಗಿ ಇದು ಎಣ್ಣೆ ಹಿಡ್ಕೊಂಡು ಎಲ್ಲ ವ್ಯವಹಾರ ಒಂದು ಅವಸ್ಥೆ ಒಳಗೆ ಮತ್ತೊಂದು ಅವಸ್ಥೆ ಒಳಗೆ. ಆದ್ರೆ ನೀನು ಎಲ್ಲ ಅವಸ್ಥೆ ಒಳಗದಿ. ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಒಂದು ಅವಸ್ಥೆ ಒಳಗೆ ತೋರ್ತವು. ಇದು ಎತ್ತಿದಾಗ ಇಲ್ಲ, ಅಜ್ಞಾನದೊಳಗೆ ಇಲ್ಲವೆಲ್ಲ. ಇನ್ನು ಸುಜ್ಞಾನದೊಳಗೆ ಎಲ್ಲಿ ಬರಬೇಕು ಅಂತ. ಎಲ್ಲಿ ತನಕ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಅಲ್ಲಿ ತನಕ ಇದು ದಂಧಗ ಗದ್ದಲು ಇರುವುದನ್ನು. ಇದರಿಂದ ಕಡೆಕಾಗೋದು ಭಾಳ ಕಠಿಣ. ಅದು ನಿರಂತರ ಇದು ಹಿತಾಹಿತ ವಿಚಾರದ ಅಭ್ಯಾಸ ಬೇಕಿದಕ್ಕೆ. ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರ್ಬೇಕನ್ನೋ ಹಂಗಿದ್ರು. ಮೊದಲಿರ್ತ ಈ ಸಂಸ್ಕಾರ ಇತ್ತಂದ್ರೆ ನಿನಗೆ ಇದು ಹೊಳಿತೈತಿ, ಇಲ್ಲ ಅಂದ್ರೆ ಹೊಳಿದಿಲ್ಲ. ನೀನು ಇಲ್ಲ ಕುಂತು ನಿದ್ದೆ ಮಾಡಿ ಅದು ಹೋಗೋದಕ್ಕೈತಿ. ಎಷ್ಟು ದಿನ ಕೇಳಿದ್ರು ಬರೀ ನಿದ್ದೆನ ಬರ್ತೀನಿ. ನಿದ್ದೆ ಬಂದ್ರೆ ಏನು ಕೆಟ್ಟಲ್ಲ ಅಂತಿದ್ರು ಅಜ್ಜವರು. ಬಾಳೆ ನೆನಪು ಬರ್ಬಾರ್ದು ನೋಡಂತ. ನಿದ್ದೆ ಬಂದ್ರೆ ಏನು ಕೆಟ್ಟಲ್ಲ, ಬಾಳೆ ನೆನಪು ಬರ್ಬಾರ್ದು ಅಂತ ಕೇಳ್ತೀನಿ ನೋಡ. ಹತ್ತಿ ನೋಡ್ರಿ ನಿನಗೆ ಸಾಯಂಕಾಲ ಅಳಾಕ್ ಶುರು ಮಾಡ್ತೀವಿ. ಏನೋ ಯಪ್ಪ ನಮಗೆಲ್ಲ ಹೋತಲ್ವ ನಮ್ಗೆ. ನಿದ್ದೆ ಎತ್ತಾಗ ಬಾಳೆ ನೆನಪಿಲ್ಲ, ಹೆಂಗದಿ ನೋಡಲ್ಲ. ನಿದ್ದೆ ಮಾಡಾಕರ ಕಲಿ. ಇದೊಂದು ಜನ್ಮ. ಯಾಕಂದ್ರೆ ಜನ್ಮಾಂತರ ಬಾಳೆ ಮಾಡ್ಕೊಂತ ಬಂದಿ. ಇದೊಂದು ಜನ್ಮದಾಗ ನಿದ್ದೆ ಮಾಡಕ್ ಕಲಿ. ಅದು ಬರೋದಿಲ್ಲ ನಾವು. ಮತ್ತು ಏನಾರ ಮಾಡಕ್ಕೆ ಏನಾರು ಮಾಡಿದ್ರೆ ಏನಾರು ಆಗುದು. ನಾವು ನಮಗೇನು ಆಗಬಾರ್ದು. ನೀನು ಮಾಡಕ್ ಹೋಗ್ಬೇಡ. ಏನು ಮಾಡ್ಲೇ ಇದ್ದಾಗ ಆನಂದ ಗೊತ್ತಾಗಿತ್ತು, ಏನಾರು ಮಾಡಿದ ಮ್ಯಾಗ ಗೊತ್ತಾಗಿತ್ತು ನಿಮ್ಗೆ ಆನಂದ. ಏನು ಮಾಡ್ಲೇ ಇದ್ದಾಗ ಅದು ಅನುಭವ ಬಂದಿಲ್ಲ. ಈಗೂ ಅದನ್ನ ಯಾವಾಗ ಬೇಕವಾಗ ಅನುಭವ ಮಾಡಬಹುದು. ನಿನ್ನ ಮೂಲ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಯಾವಾಗಲೂ ಅದರ ಕಡೆ ಎಲ್ಲ ಬೀಳ್ಬೇಕಾತಂದ್ರೆ ಯಾರು ಅದನ್ನು ಅನುಭವ ತಗೊಂಡಿರ್ತಾರೆ ಅವ್ರ ಸಂಘದಾಗ ಇರಬೇಕು.
ಇಲ್ಲ ಜಡಬುದ್ಧಿ ಜಡ ಸಂಘದಾಗದ ಸಾಧ್ಯನೇ ಇಲ್ಲ, ಎಲ್ಲ ಪೂರ್ಣ ಮರ್ತು ಬಿಡ್ತೀವಿ. ಇದ್ದದ್ದೇ ಆಯ್ತಾ ಕೇಳಿದ್ದು ಹೇಳಿದ್ದು ಎಲ್ಲ ಕಳ್ಕೊಂಡ್ಬಿಡ್ತೀವಿ ಅಲ್ಲಿ. ಅದು ತನ್ನಂಗೆ ಮಾಡ್ಕೋತೈತೆ ಅದು ಪ್ರಭಾವ. ಏನು ಎಂಥವನನ್ನಾದರೂ ಬಲಿಗೆ ಹಾಕ್ತದೆ. ಮನಸ್ಸು ಯಾವಾಗ ಆರಾಮ್ ಹೊಂತತ್ ನೋಡ್ರಿ, ಆವಾಗ ಮನುಷ್ಯನ ಕೂಡ ಇರುವುದೆಲ್ಲ ಆರಾಮ್ ಇರ್ತೈತಿ. ಏನು ಎಲ್ಲ ಮನಸ್ಸಿನಾಗ ತೋರ್ತೈತಿ. ಮನಸ್ಸು ಶಾಂತ ಆದ್ಮ್ಯಾಗ ಅದು ಶಾಂತ ಆಕೈತಿ. ಏನು ಜಗತ್ತು ನೆಟ್ಗೆ ಇಟ್ಕೋಬೇಕನ್ನೋ ನೀ ಯಾರು ಮೊದಲು ನೋಡ್ಕೋ. ಅದನ್ನ ಅಭ್ಯಾಸ ಮಾಡ್ಬೇಕಾಗೈತಿ. ತನ್ನ ನಿಜ ಸ್ವರೂಪದ ತಿಳುವಳಿಕೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸದ ಮುಖಾಂತರ ನಮ್ಮನ್ನು ನಾವು ಗುರುತು ಹಿಡಿಬೇಕಾಗೈತಿ. ಪ್ರಥಮಾನುಭೂತಿ ಅಂತಂದ್ರೆ ತರ್ಕರಹಿತವಾದಂಥ ಮೊಟ್ಟ ಮೊದಲನೇ ಅನುಭವ ಅದು. ಜಗತ್ತು ಮೊದಲ ಕಂಡಿಲ್ಲ, ನಾನು ಮಧ್ಯಂತರದಲ್ಲಿ ತೋರಿದ್ದೆ. ಜಗತ್ತಿನ ಹಂಗೆ ಯಾಕು ನಮ್ಗೆ ಮೊದಲನೇ ಅನುಭವದಾಗ ಯಾವ ಮತ ಜಾತಿ ಹೊರಗಿನ ಆಡಂಬರ ಇದ್ವನ ಅಲ್ಲಿ. ಹೊರಗಿನ ಆಡಂಬರ ಏನೈತಲ್ಲ ಇದೆಲ್ಲ ಖಡಕ್ ದುಂದು ಹೊಲಿಗೆ ನೋಡಿ. ಮಹಾತ್ಮರ ಹೆಸರಿನ ಮ್ಯಾಗ ಇದನ್ನೆಲ್ಲ ಮಾಡ್ತಿರ್ಲು. ಮಹಾತ್ಮರಿಗೆ ಹೊರಗಿನ ಗದ್ಲಕ್ಕೆ ಬಿದ್ರನ ಅವ್ರು. ಅದನ್ನು ಮಾಡ್ಕೊಂತ ಹೋಗಪ್ಪ ನೀವು ಮುಕ್ತ ಆಗ್ತೀರಿ ಅಂತ ಹೇಳಿರಿ ಒಬ್ಬರಿಗೆ. ಸುಳ್ಳ ದಣಿತಿ ಗೆಲ್ಸಿಲ್ದ ಅದನ್ನು ಮಾಡೀನಿ ಇದನ್ನು ಮಾಡೀನಿ. ಸರಳ ಇದ್ದದ್ದನ್ನು ನಾವು ಅದನ್ನು ಅನುಭವ ಮಾಡ್ಕೊಳಕ್ಕೆ ಒಲ್ಲಿವು ನಾವು. ಅದನ್ನು ಕಷ್ಟ ಮಾಡ್ಕೊಂಡು ಕುಂದಿರ್ತೇವೆ ನಾವು. ಅದನ್ನು ಇಲ್ಲದೆ ಸಮಸ್ಯೆ ಮಾಡ್ಕೊಂಡು ಕುಂದಿರ್ತೇವೆ. ಎಲ್ಲರೂ ನಮ್ಮ ಊರು ಬಿಟ್ಟು ನಾವು ಹೊರಗೇನೆ ಹಿಡಿದೇವಿಲ್ಲ. ನಿನ್ನ ಮೊಟ್ಟ ಮೊದಲ ಆನಂದದ ಅನುಭವವನ್ನು ಕಂಡಾಗ ಅದ್ರ ಕೂಡ ಅನ್ಯದ್ದು ಏನೈತಿ ಅಲ್ಲಿ. ಇನ್ನು ಜಪ ತಪ ಹೋಮ ಯಜ್ಞ ಯಾಗ ಇವೆಲ್ಲ ಇದ್ದವು. ನೀವು ದಾನ ಇದೆಲ್ಲ ಗದ್ದಲ ಕೈ ಬಿಟ್ಟಾಗ ನಿನ್ನಲ್ಲಿ ಐತಿ ಅನ್ನೋದು ಅನುಭವ ಬರ್ತೈತಿ. ಎಲ್ಲರೂ ನಮ್ಮ ಊರು ಬಿಟ್ಟು ಹೊಲಿಗೆರೆ ಹಿಡಿದು ಬಿಟ್ಟೇವೆ. ನಿದ್ದೆಗೆ ಹೋಗುವ ಮುಂದೆ ನಿದ್ರೆಯಿಂದ ಏಳುವ ಮುಂದೆ ಯಾವ ಮತ ಇರ್ತೈತೆ ಅಲ್ಲಿ ಅಂದರೆ ಯಾವ ಅಭಿಪ್ರಾಯ ಅಭಿಪ್ರಾಯ ಎಲ್ಲರೂ ಸುಖ ಹೊಂದಬೇಕು ಅನ್ನೋದೈತಿ. ಅದು ಎಲ್ಲೈತಿ ಅನ್ನೋದು ನಮ್ಗೆ ಗೊತ್ತು ಗುರಿ ಇಲ್ಲದಕ್ಕೆ ಏನೇನೋ ಮಾಡ್ಕೊಂತ ಹೊಂಟ್ಬಿಟ್ಟು ನನ್ನೊಳಗೆ ಇದ್ದದನ್ನು ತಿಳ್ಕೊಂಡೆ ಉಳ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಈಗ ತಿಳ್ಕೊಳಿಕ್ಕೆ ಅವಕಾಶ ಐತಿ. ಮನುಷ್ಯನ ಜನ್ಮಕ್ಕೆ ಪ್ರತಿಯೊಬ್ಬರಿಗೆ ಅವಕಾಶ ಐತಿ. ನೋಡ್ಕೊಂಡ್ರೆ ನೀನ ಪರಮಾನಂದ ಸ್ವರೂಪನ ಇದೆ ಅನ್ನೋದು ಅನುಭವ ಕೊಡ್ತೈತಿ. ಈ ಆನಂದ ವಿಚಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತೀವಿ ನೋಡಿ, ಹುಡುಕಿದೆಲ್ಲ ತನ್ನೇ ತಾನ ಹೋಗ್ಬಿಡ್ತದೆ. ಎಲ್ಲಿ ತನಕ ಅನಾತ್ಮದೊಳಗೆ ಇರ್ತೇವೆ ಅಲ್ಲಿ ತನಕ ಸಮಾಧಾನ ಇಲ್ಲ. ಏನು ವಿಷಯದ ಕಡೆ ಲಕ್ಷ್ಯ ತಪ್ಪಿಸು ಅಂದ್ರೆ ಬುದ್ಧಿ ಸಮಾನ ಇರ್ತೈತಿ. ಬುದ್ಧಿಯೇ ಸಮಾಧಿ ಅಂದ್ರೆ ಬುದ್ಧಿ ಸಮವಾಗುವಿಕೆಗೆ ಅಂತಾರೆ. ಈ ಹಣ ಹೋಗೋದು ಕಟ್ಟಿಗೆ ಅನ್ನೋದಿಲ್ಲ ಸಮಾಧಿ ಅಂತ. ವಿಷಯದ ಕಡೆ ಲಕ್ಷ್ಯ ಕೊಡೋದು ಕೈ ಬಿಡು ಅಂದ್ರೆ ಬುದ್ಧಿ ಸಮ ಆಕೈತಿ. ಬರೀ ಯಾವಾಗಲೂ ಬಾಳೆ ದರ್ಶನದಾಗ ಐತೆ ಬುದ್ಧಿ ಸಮ ಇಲ್ಲ ಆಗುತ್ತೆ. ತಾತ್ಪೂರ್ತಿಕ ಆಗಿರ್ತೈತಿ ನಮಗ. ಎಲ್ಲ ಬ್ಯಾಸರ ಆದಾಗ ಉದಾಸೀನ ಆಗೈತಿ. ಎಲ್ಲದ್ರ ಬಗ್ಗೆ ಉದಾಸೀನ ಆದಾಗ ಸಟ್ನ ಎಲ್ಲರಿಗೂ ಅದು ಅನುಭವ ಕೊಡ್ತೈತಿ. ಅದು ಭಾಳ ತಿರುದಿಲ್ಲ ಹೌದಿಲ್ಲ. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಅಲ್ಲಿ ಆನಂದ ಗಪ್ಪನ ತೋರ್ತೈತಿ. ಅಲ್ಲಿ ಅದನ್ನು ನಿಂದ ಅನ್ನೋದು ನಿನಗೆ ಹೊಳಿದಿಲ್ಲ. ನಿನಗೆ ವಿಷಯದಿಂದನೇ ಸಿಕ್ತಿ ಅಂತ ಭ್ರಮ ಆಗೈತೆ ನನಗೆ. ದೀರ್ಘಾವಧಿ ಅಭ್ಯಾಸದಾಗ ತೊಡಗಿದಾಗ ಇದು ನಿನ್ನ ಹೊರತು ಸುಖ ಮತ್ತೆ ಎಲ್ಲಿ ಇಲ್ಲ. ಬೇಕಾದ್ರೆ ಗಣಿಕೆ ಹಾಕೋರು ಅದು ಸಿಗೋದಿಲ್ಲ. ಬಿಡೋದನ್ನು
ಬಿಟ್ಟಾಗ ದೊರೆಯುವಂಥದ್ದು. ಏನಾರ ತುಂಬಿಕೊಂಡೆ ಅಂದ್ರೆ ಮತ್ತೆ ಕಳ್ಕೊತೀನಿ. ಅದು ಇದ್ದ ಸಮಾಧಾನ ಕಳ್ಕೊಳಕ ಏನಾರ ಮಾಡೋದು ನೋಡ್ರಿ. ಅದಕ್ಕೆ ತುಂಬಿಕೊಂಡದನ್ನೆಲ್ಲ ಖಾಲಿ ಮಾಡಂತ ಯಾಕೆ ಹೇಳ್ಯಾರ ಅವರು? ಮನಸ್ಸಿನಾಗಿ ತುಂಬಿಕೊಂಡು ಮನಸ್ಸಿನಾಗಿಂದ ಖಾಲಿ ಮಾಡಿ ಅಂದ್ರೆ ಮನಸ್ಸು ಆರಾಮ ಇರ್ತೈತಿ. ಜಗತ್ತ ನೆಟ್ಟಗೆ ಇಟ್ಕೋಬೇಕನ್ನ ನಾವು. ನೀ ಯಾರು ಮೊದಲು ನೋಡ್ಕೋ. ಜಗತ್ತಿನ ಗೊಡಗಿ ಹೋದ ಸಮಾಧಾನ ಕಳ್ಕೊತೀನಿ. ಪ್ರಥಮಾನುಭೂತಿ ಅಂದ್ರೆ ತರ್ಕರಹಿತವಾದಂಥ ಮೊಟ್ಟ ಮೊದಲನೇ ಅನುಭವ ಅದು. ಜಗತ್ತು ಮೊದಲಿಲ್ಲ ಇಲ್ಲ ಅದು. ಮೊದಲಿಲ್ಲದ್ದು ಕೊನೆಗೂ ಅದಿಲ್ಲ. ಆದಿ ಮತ್ತು ಅಂತ್ಯದಲ್ಲಿ ಯಾವುದೈತಿ ಅದು ಮಧ್ಯದಲ್ಲಿಯೂ ಅದೇ ಐತಿ. ಆದಿ ಮತ್ತು ಅಂತ್ಯದಲ್ಲಿ ಯಾವುದಿಲ್ಲ ಅದು ಮಧ್ಯದಲ್ಲಿನೂ ಇಲ್ಲ. ಅದು ಅಂತೋಚೆ ವರ್ತಮಾನ ಪಿತಃ ಅಂತ. ಮೊದಲು ಯಾವ್ದೈತಿ ಅದು ಕೊನೆಗೆ ಯಾವ್ದೈತಿ ಮಧ್ಯದಲ್ಲಿ ಅದ ಐತಿ. ಇವು ನಡಬರ್ಕ ತೋರ್ಯಾವ. ಆದಿ ಮತ್ತು ಅಂತ್ಯದಲ್ಲಿ ಇದ್ದದ್ದು ನಡಬರ್ಕ ತೋರೈತೆ ಅಂದ್ರೂ ಅದಕ್ಕೆ ಅಸ್ತಿತ್ವ ಇಲ್ಲ. ಏ ಇದನ್ನು ಅನುಭವದಿಂದ ನೀ ಖಾತ್ರಿ ಮಾಡು. ಇಲ್ಲ ಇಲ್ಲ, ಮಾಯೇನೆ ಅವಿಚಾರ ಸಿದ್ಧ. ಎದ್ರ ವಿಚಾರ ಇಲ್ಲದವ್ರಿಗೆ ಇದು ಖರೆ ಅನಿಸ್ತೈತಿ. ವಿಚಾರವಂತರಿಗೆ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಅನುಭವ ಬರ್ತೈತಿ. ನಾವು ನಮ್ಮ ಊರು ಯಾವುದು, ನಮ್ಮ ಮನೆ ಯಾವುದು ಬಿಟ್ಟೇವಿ, ಹೊಲಿಗೇರಿ ಹಿಡ್ಕೊಂಡು ಕೂತೇವೆ. ಹೊಲಿಗೇರಿ ವಾಸ ಎಷ್ಟು ದಿನ ಆತ್ರಿ ಹೊಲಿಗೇರಿ ಆಗಿದಾಕೈತಿ. ನೀವು ಹೊರಗೇನಾರ ಆಡಂಬರ ಮಾಡ್ಕೋತ ಕೂತ್ರೆ ಇದು ಹೊಲಿಗೇರಿನ ಇದು. ಅದ್ರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಹೊಲಿಗೇರಿನ. ಕಡಕ್ ದೊಂದು ಹೊಲಿಗೇರಿ ಅಂದಾರ ಮತ್ತೆ. ಹೌದಿಲ್ಲ? ಆತ್ಮರ ಹೆಸರಿನ ಮ್ಯಾಗ ಇಂದ್ರಿಯಗಳ ವ್ಯಾಪಾರ ಮಾಡಾಕೈತಿ ಅಂದ್ರೆ ಅದು ಕಡಕ್ ದೊಂದು ಹೊಲಿಗೇರಿ ಆಕೈತಿ. ಮತ್ತೆ ಎಲ್ಲರೂ ನಮ್ಮ ಊರು ಬಿಟ್ಟೇವು, ಹೊಲಿಗೇರಿ ಹಿಡ್ಕೊಂಡು ಕೂತೇವಿ. ನಿದ್ದೆಯಿಂದ ಏಳು ಮುಂದೆ, ನಿದ್ದೆಗೆ ಹೋಗು ಮುಂದೆ ಯಾವ ಮತ ಇರ್ತೈತಿ ಅಂತಂದ್ರೆ, ಯಾವ ಜಾತಿಯಾಗ ಇರ್ತೀನಿ ಅಂದ್ರೆ ಯಾವೂ ಇಲ್ಲ. ಅಲ್ಲಿ ಯಾವ್ದಾರ ಜಗದ್ಗುರುಗಳು ಇದು ಅದಾರನ ಅಲ್ಲಿ? ನಿದ್ದೆಗೆ ಹೋಗು ಮುಂದೆ, ನಿದ್ದೆಯಿಂದ ಎಚ್ಚರಾಗು ಮುಂದೆ ಯಾವ ಅನ್ಯದ್ದನ್ನೇನು ಕಾಣಲಿಲ್ಲ. ನಮ್ಮೊಳಗ ನಾವು ನೋಡ್ಕೋಬೇಕಾಗೈತಿ. ನಮ್ಮ ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚಿತ ಕಂಡ ರೂಪನೇನು ಅಂದರು. ಆನಂದ ವಿಚಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ ನೋಡ್ರಿ. ಉಳ್ಕಿದೆಲ್ಲ ತಾನ ಬೆನ್ನ ಹತ್ತವು. ಎಲ್ಲಿ ತನಕ ಅಧ್ಯಾತ್ಮದೊಳಗಿರ್ತಾನ ಅಲ್ಲಿ ತನಕ ನಿನಗೆ ಸಮಾಧಾನ. ಅನಾತ್ಮದೊಳಗೆ ಎಲ್ಲಿ ತನಕ ಅನಾತ್ಮದೊಳಗಿರ್ತಾನ ಅಲ್ಲಿ ತನಕ ಸಮಾಧಾನ ಇಲ್ಲ. ಆತ್ಮಭಾವದಲ್ಲಿ ಮನಸ್ಸು ಯಾವಾಗ ನಿಂತಿ ಅವಾಗ ನಿನಗೆ ಸಮಾಧಾನ. ವಿಷಯದ ಕಡೆ ಬುದ್ಧಿ ಹೋಗದಂಗೆ ಅದನ್ನು ತಪ್ಪಿಸೋದನ್ನು. ವಿಷಯದ ಕಡೆಗೆ ಹೋಗದಂಗೆ ಮಾಡ್ಕೊ ಅಂದ್ರೆ ಸಮಸ್ಥಿತಿ ಅನುಭವಕ್ಕೆ ಬರ್ತೈತಿ ನಿನಗೆ. ಸಮಾಧಿ ಅಂದ್ರೆ ಏನಂತಾರೆ? ಬುದ್ಧಿ ಸಮವಾಗುವಿಕೆಗೆ ಅಂತ. ಏನು ಸಮಾಧಿ ಅಂದ್ರೆ ಕಟ್ಟಿ ಕಟ್ಕೊಂಡು ಕೊಡುವಲ್ಲ. ಬುದ್ಧಿ ಯಾವಾಗ ಸಮಸ್ಥಿತಿಯನ್ನು ಹೊಂತೈತಿ ಯಾವಾಗ ನಿನಗೆ ಸಮಾಧಿ ಸಿದ್ಧಿಸ್ತದೆ. ನಾನು ಇದ್ದೇನೆನ್ನುವಂಥ ತಿಳುವಳಿಕೆಯನ್ನ ಯಾವ ಶಾಸ್ತ್ರದ ಮೂಲಕ ಕಲ್ಕೊಂಡಿದ್ದೀನಂದ್ರೆ ಮೊದಲ ಐತಿ. ಅನ್ಯ ಭಾವ ಬರೋಕ್ಕಿಂತ ಮೊದಲು ಅದು ನಾನು ಅನ್ನೋದು ಐತೆ. ಅದು ನಿಮ್ಮ ವಿಶ್ವವಿದ್ಯಾಲಯದ ಕಲ್ತು ಬಂದಾಗ ಗೊತ್ತಾತನಪ್ಪ ನಿನಗೆ ಆರಾಮ. ನಿಮ್ಮ ವಿದ್ಯೆ ಎಲ್ಲ ಎದರ ಸಂಬಂಧ ಐತೆ? ಅದು ಸಂಕಟ ಕಳ್ಕೊಳ್ಳೋ ಸಂಬಂಧ ಐತೋ, ಸಂಕಟದಾಗ ಒದ್ದಾಡೋ ಸಂಬಂಧ ಐತೋ ನಿನ್ನ ವಿದ್ಯೆ? ಶರೀರ ತಾದಾತ್ಮ್ಯ ಭಾವ ಬಂತ ದುಃಖ ಶುರುವಾತ. ಶರೀರ ಹಿಡ್ಕೊಂಡು ಸುಖ ಹೊಂದಬೇಕಂದ್ರೆ ಸಾಧ್ಯ ಇಲ್ಲ ಅಂತ. ಒಂದು ಶರೀರ ಅಲ್ಲದೆ ಇನ್ನೊಂದು ಶರೀರ ಗಂಟು ಹಾಕೊಳಕ್ ಉಂಟಾನೆ. ಅದರಿಂದ ಸುಖ ಹೊಂದಬೇಕಂತ ಹೊಂದಿದ್ದೇನೆ ಅಂತಂದ್ರೆ
ಮಠಕ್ಕೆ ಮರಿ ಆಗೋದು ಎದರ ದಶಿಂದ ಮಠಕ್ಕೆ ಮರಿ ಹಾಕೋಣಂತ. ಆನಂದಕ್ಕೆ ನೀ ಮರಿ ಆಗೋದು, ಮಠ ಅಂದ್ರೆ ಶಾಶ್ವತ ಸುಖಕ್ಕೆ, ಹೌದಿಲ್ಲ? ಅದಕ್ಕೆ ಮರಿ ಆಗೋ ಕೆಲಸ, ಅದ ದುಃಖ ಹೊಂದ್ಬೇಕಂತೀನಿ ಮಠಕ್ಕೆ ಮರಿ ಆಗಿ. ಎದಕ್ಕೂ ಮರಿ ಆಗಕ್ಕೆ ಹೋಗ್ಬೇಡ ನೀವು. ಮರಿ ಯಾರನ್ನ ಬಿಟ್ಟಿರಿ ಅಂತ ಕೇಳ್ತಾರ. ಹೌದಿಲ್ಲ? ನಿಮ್ಮ ಊರಾಗ ಆತ್ಮಾನಂದರ ಮಠ ಆಯ್ತು, ಮರಿ ಯಾರನ್ನ ಬಿಟ್ರಿ ಅಂತ. ಯಾವ ಮರಿನೂ ಇಲ್ಲಪ್ಪ ಮಠದ ಮರಿ, ಮರಿ ಬಿಡೋ ಮಠ ಇಲ್ಲ ಅಂತ. ಹೌದಿಲ್ಲ? ಭೋಗ ಹಾಕೊಂಡ್ಕೊಂಡಿರ್ತಾವು. ಈ ತಿಳುವಳಿಕೆಯಲ್ಲಿ ಇರ್ತೈತ್ರಿ. ಬರೇ ವಿಷಯ ಸಂಗ್ರಹ ಮಾಡ್ಕೊಂಡು ಮರಿ ಹಾಕ್ತೇವೆ ಅಂತಾರೆ. ಅಲ್ಲಿ ಏನೂ ಇರಲಿಲ್ಲ ಅಂದ್ರೆ ಮಠಕ್ಕೆ ಯಾರು ಮರಿ ಹಾಕ್ತಾರೆ? ಯಾರು? ಏನೂ ಇಲ್ಲ, ನೀನ ಊರಾಗ ಹೋಗಿ ಬಂದು ಭಿಕ್ಷಾ ಬೇಡ್ ತಿನ್ನೋದು ಅಲ್ಲಿ ಇರೋದು ಅಂದ್ರೆ ಹಂಗಿದ್ರೆ ಇಲ್ಲೇನೈತ್ರಪ್ಪ? ಇಲ್ಲಿ ತಂದು ನಾವು ಕೊಡ್ಬೇಕು, ನಾವು ಅಂದ್ರೆ ಇರ್ತೇವೆ ನಾವು ಅಂತ. ವ್ಯವಸ್ಥೆ ಬರ್ಬೇಕು, ಅಲ್ಲೇ ಕುಂತಲ್ಲೇ ಬರ್ಬೇಕು ನಮ್ಗೆ. ಅಂಥ ಮಠ ಐತೆ ನೋಡ್ರಿ ಅಂತಾರೆ. ಹೌದಿಲ್ಲ? ನಾವಾಗ ಹೋಗಿ ತೊಗೊಂಬರೋದು ಅಂದ್ರೆ ಆಗೋದು. ನೋಡ್ರಿ, ಈಗಿನ ಅಭಿಮಾನ ಭಾಳ ಐತಿ. ಈ ತತ್ವದ ತಿಳುವಳಿಕೆ ನಾವು ಎಷ್ಟೇ ಮಾಡ್ಕೊಂಡೆ ಹೋದ್ರೆ ಅಭಿಮಾನ ಹೋಗಿಲ್ಲ. ಅಭಿಮಾನ ಬಿಟ್ಟು ಇರಾಕ್ ಬರ್ತೈತಿನ? ಊರಾಗ ಭಿಕ್ಷಾಟನೆ ಮಾಡಿದ್ ಅದನ್ನು ಜಠರಾಗ್ನಿ ಶಾಂತಗೊಳಿಸ್ಕೊಂಡು ಇರಾಕೈತಿ? ಭಾಳ ಕಠಿಣ ಐತಿ. ಹೌದಿಲ್ಲ? ಅದಕ್ಕೆ ಎಲ್ಲ ಅಭಿಮಾನ ಬಿಡೋದು ಭಾಳ ಕಠಿಣ. ಸೂಕ್ಷ್ಮ ರೀತಿ ಒಳಗೆ ಹಂಗೆ ಉಳಿದಿದೆ. ಅದಕ್ಕೆ ನಮ್ಗೆ ಅದನ್ನು ಹೊಂದಕ್ಕಾಗೋದು. ನಮ್ಗೆ ಅಭಿಮಾನ ಹೋಗೋದು ಭಾಳ ಕಠಿಣ. ನಾನು ನನ್ನದು ಅನ್ನೋ ಅಭಿಮಾನ ಐತಿಲ್ಲ. ಸಾಹುಕಾರ ಅನ್ನೋ ಅಭಿಮಾನ ಯಾಕ್ರಿ? ಏನಾರ ಆಗೇನು ಅನ್ನೋದು ಅಭಿಮಾನ ಭಾಳ ಅದಕ್ಕೆ. ಅದು ಹೋಗೋದು ಅನ್ನೋದು ಗೊತ್ತಿಲ್ಲ ನಮ್ಗೆ, ಅದ್ರ ಅಭಿಮಾನ ಯಾಕೋ ಎಂದಿಲ್ಲ ಒಂದಿದ್ದ ಹೋಗೋದು. ನಾವು ಹೋಗೋದಾಗಿಯೇ ಮಾಡವ. ಎಲ್ಲ ಅಭಿಮಾನ ಕೈ ಬಿಟ್ಟು ಇದಕ್ಕಿದ್ದಂಗೆ ಇರಕ್ಕಲಿ ಅಂದ್ರೆ ಎಲ್ಲ ಗದ್ದಲು ತಪ್ತೈತೆ ನೋಡಿ. ಅಭಿಮಾನ ಬಿಟ್ಟಾಗ ನಿನಗದ ಮುಕ್ತಿ, ದುಃಖದಿಂದ ಬಿಡುಗಡೆ. ಹಿಡ್ಕೊಂಡು ಕೂತಿ ನಾನು ನನ್ನದು ಅನ್ನೋದು, ಇದ ಅಭಿಮಾನ. ಅಲ್ಲತ್ತನ್ನು ಹಿಡ್ಕೊಂಡು ಕುಂತಿಯಲ್ಲ, ನಿನಗೆ ನೀನಂದ್ರೆ ಅಡ್ಡಿ ಇಲ್ಲ, ಅದು ಅಹಂಕಾರ ಅಲ್ಲ. ಅದು ಅಲ್ಲದನ್ನು ನಾನು ಅಂತೀಯಲ್ಲ, ಇದು ಅಹಂಕಾರ. ಅಹಂಕಾರ ಬಂತಂದ್ರೆ ಬಳಲಿಕೆ ತಪ್ಪುದಿಲ್ಲ ನಿನಗೆ. ನಾನು ಇದ್ದೇನೆ ಅನ್ನೋ ತಿಳುವಳಿಕೆಯನ್ನು ಯಾರು ಬಂದು ಮಣಿಮುಟ್ಟ ಹೇಳಿದ್ರೆ ನಿನಗೆ ನೀ ಇದ್ದೀಪ ಅಂತ? ಅದನ್ನು ಹೇಳಿದ ಮ್ಯಾಗ ನೀ ಇದ್ದು ಗೊತ್ತಾಗ್ತ ನೀನು? ಯಾರು ಹೇಳಿಲ್ಲ. ಯಾವುದರ ಶಾಸ್ತ್ರದ ಮೂಲಕ ನಾ ಇದ್ದೇನೆ ಅಂತ ತಿಳ್ಕೊಂಡೇನೆ? ಯಾವ ಬೇಕಾಗಿಲ್ಲ. ನಾನು ಇದ್ದೇನೆ ಅನ್ನೋ ತಿಳುವಳಿಕೆ ಮಾಡ್ಕೊಳಕ್ಕೆ. ವಿಶ್ವವಿದ್ಯಾಲಯಗಳೆಲ್ಲ ಎತ್ತಾಗ ಹೊಂಟಾವ್ ನೋಡ್ಕೊರಿ. ಸುಂಬಳ ಕುಡಿಕೆಗೆ ಹೊಂಟಾವಿಲ್ಲೋ, ಲಕ್ಷ ಎಲ್ಲ ಅಲ್ಲಿ ಸುಂಬಳ ಕುಡಿಕೆಗಡೆನ ವಿಶ್ವವಿದ್ಯಾಲಯ ಇದೆ. ಶರೀರ ತಾದಾತ್ಮ್ಯ ಭಾವ ಎಲ್ಲಿ ತನಕ ಹೋಗುದಿಲ್ಲ ಅಲ್ಲಿ ತನಕ ದುಃಖ ಹೋಗುದಿಲ್ಲ. ನಮ್ಗೆ ಶರೀರ ಹಿಡ್ಕೊಂಡು ಸುಖಿ ಆಗ್ಬೇಕಂದ್ರೆ ಎಂದೂ ಸಾಧ್ಯ ಇಲ್ಲ. ಇದು ಒಂದು ಶರೀರ ಅಲ್ಲದೆ ಮತ್ತೊಂದು ಶರೀರ ಗಂಟು ಹಾಕೊಂಡು ಸುಖ ಹೊಂದ್ಬೇಕಂತ. ಈ ಗಂಟು ಹಾಕೊಂಡಿಯಲ್ಲ, ಈ ಶರೀರ ಆರಾಮ ಹೊಂದಿದ್ದೇನೆ, ಆರಾಮದೇನ ಅಂದ್ರೆ ಎಂದಿಗೆ ಹೊಳಿಬೇಕ್ರಿ ನಾವು? ಮಠಕ್ಕೆ ಮರಿ ಹಾಕನಂತ ಆನಂದಕ್ಕೆ ಮರಿ ಆಗೋದು. ನೀವು ಮಠಕ್ಕೆ ಮರಿ ಆಗಿ ಆನಂದಕ್ಕೆ ಮರಿ ಆಗೋದು. ನಮ್ಗೆ ಬೇಕಾದ್ರೆ ಮಡವಳಪ್ಪನಾಗ್ಲಿಪ್ಪ ಹುಟ್ಟಿ ಮರಿ ಆಗಿ ಬರ್ಲಿ ಬೇಕಾದ್ರೆ. ನಾವ್ಯಾಕೆ ಆಗಕ್ಕೆ ಹೋಗೋಣ ಮಠಕ್ಕೆ ಮರಿ? ಅದು ಯಾಕ್ರಿ? ನಾನು ಶಾಸ್ತ್ರ ಕಲಿತೇನೆ ಅನ್ನೋದು ಏನೈತಲ್ಲ, ಅದು ಮಹಾ ಮೂರ್ಖತನ. ಅದು ಏನೂ ಕಲಿಯೋ ಅವಶ್ಯಕತೆ ಇಲ್ಲ. ಕಲ್ತೇನೆ ಅನ್ನೋ ಹುಳ ಕಡಿಯಾಕೆ ಚಲೋ ಆಗ್ತಾನೆ. ಅಹಂಕಾರ ಬಂದ್ಬಿಡ್ತೈತೆ. ಎಲ್ಲ ಕೈ ಬಿಟ್ಟು ಉಳ್ಕೊಂಡಾಗ ನಿನಗೆ ಇದು ಅನುಭವ ಬರ್ತೈತೆ ನೋಡ್ರಿ. ಪೋಷಾಕಿನ ಮ್ಯಾಗಿಂದ ಮನುಷ್ಯನನ್ನ ಗುರ್ತು ಹಿಡಿಲಿಕ್ಕೆ ಬರೋದಿಲ್ಲ.
ಏನು ಪೋಷಾಕ ಮನುಷ್ಯನನ್ನು ಮಾಡೋದಿಲ್ಲ ಅದು. ಮನುಷ್ಯನನ್ನು ಮಾಡೋದು ಯಾವುದಂದ್ರೆ ನನ್ನದು ಆಚರಣೆ, ಅದು ನೀತಿವಂತ ಆಚರಣೆ, ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆಗೆ ಇತ್ತು ಅಂದ್ರೆ ಅವಾಗ ಮನುಷ್ಯತ್ವವನ್ನು ಉಂಟು ಮಾಡ್ತಾರೆ. ಅದೇ ಇರಲಿಲ್ಲ ಅಂದರೆ ಮನುಷ್ಯ ಅಂದರೆ ಎಲ್ಲರ ಮ್ಯಾಗ ಕರುಣ ಇರಬೇಕಿಲ್ಲ, ಕರುಣವಿರಲಿ ಜೀವರುಗಳು. ಎಲ್ಲ ಜೀವರಾಶಿಗಳಲ್ಲಿ ಅವನ ಕರುಣ ಇರ್ತೈತೆ. ಏನು ಯಾವ ಪೋಷಾಕ ಹಾಕಿದ್ರು ನಿನ್ನ ಸಂಕಟ ಹೋಗುದಿಲ್ಲ ನೋಡ್ರಿ, ಹೌದಲ್ಲ? ಬೇಕಾದ ನಿನಗೆ ಹೊರಗಿಂದಕ್ಕೆ ಅದಕ್ಕೆ ಯಾವ ಸಂಬಂಧನೇ ಇಲ್ಲ. ನೀವು ಬಣ್ಣದಾಗಿರ್ತೈತಿ ನಿನಗೆ ಸನ್ಯಾಸ, ಬೆಳಕಿ ಮರಿ ಆದ್ರೆ ಹಾಕೈತೇನೆ, ಕೆಂದ ಹುಟ್ರೆ ಹಾಕೈತೇನೆ, ಬೇಕಾಗಿಲ್ಲ ಅವೆಲ್ಲ. ಮನುಷ್ಯತ್ವ ಮನುಷ್ಯನನ್ನು ಮಾಡ್ತೈತಿ. ಮನುಷ್ಯತ್ವ ಐತೆ ನಮಗಂದ್ರೆ ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದ್ರಿ ಹೇಳಿ. ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆ ಉಳ್ಳವರು, ಇನ್ನೊಬ್ಬರಿಗೆ ಮೋಸ ಮಾಡೋದಿಲ್ಲ, ವಂಚನೆ ಮಾಡೋದಿಲ್ಲ, ಅವೆಲ್ಲ ಬಂದಾವ ನಮ್ಮಲ್ಲಿ. ಈ ಲಕ್ಷಣಗಳು ಅದಾವ ನಮ್ಮಲ್ಲಿ, ಮನುಷ್ಯತ್ವದ ಲಕ್ಷಣಗಳು. ನಮಗೆ ಯಾವ್ದು ಬೇಡ ಅದನ್ನ ಇನ್ನೊಬ್ಬರಿಗೆ ಅವ ಮಾಡೋದಿಲ್ಲ. ಮಾಡ್ತಾನ, ಮಾಡಕ್ ಹೋಗೋದು, ಕೆಡಕ್ ಬೇಡಪ್ಪ ನಮ್ಗೆ. ಯಾವ್ದು ಕೆಟ್ಟದ್ದು ಬೇಡ, ಅವಗೂ ಬೇಡ. ಎಲ್ಲರಿಗೆ ಒಳ್ಳೇದನ್ನ ಬಯಸ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವ ಅವಾಗ ಮನುಷ್ಯ ಅಂತಾರೆ. ಮನುಷ್ಯರಂತಂದ್ರೆ ಎಲ್ಲರಿಗೂ ಒಳ್ಳೇದಾಗಲಿಪ್ಪ ಅಂತ, ಎಲ್ಲ ಜೀವಿಗಳೆಲ್ಲ ಒಳ್ಳೆಯ ಸ್ಥಿತಿಯನ್ನು ಹೊಂದಲಿ, ಉನ್ನತ ಸ್ಥಿತಿಯನ್ನು ಹೊಂದಲಿ, ಈ ದುಃಖದಿಂದ ಬಿಡುಗಡೆ ಆಗಲಿ ಅನ್ನೋದು ಇರ್ತೈತಿ ಅನುಭವಿಗಳಲ್ಲಿ. ತಾವು ಹೊಂದಿದ ಆನಂದವನ್ನು ಇನ್ನುಳಿದ ಜೀವಿಗಳು ಹೊಂದಲಿ, ಈ ಕಷ್ಟದಿಂದ ಪಾರಾಗಲಿ ಅಂತ ಅದಕ್ಕೆ ಕರೆದು ಬೋಧ ಮಾಡ್ತಾರೆ ಅವರು. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋರು ಅಂತ ಕರುಣಾದೃಷ್ಟಿಯಿಂದ. ಇದು ಎಷ್ಟು ಇದನ್ನು ಅನುಭವಕ್ಕೆ ತಂದು ಕೊಟ್ಟರು ಅನುಭವಕ್ಕೆ ಹೋಗ್ತೈತಿ, ಮತ್ತು ಈಗಿನ ವಿಷಯದಲ್ಲಿ ಸುಧಾರಕರ್ತೈತಿ. ಇದು ನಮ್ಮ ದೇವರು ಅಂತ ಮೂರ್ತಿ ಇಟ್ಕೊಂಡು ಕುಂತಿರಲ್ಲ, ಅದನ್ನು ಇದ್ದದ್ದು ನೋಡಿ ಇಟ್ಕೊಂಡು ಕುಂತಿರೋ, ನೀವು ಯಾರ ಹೇಳಿದ್ದನ್ನು ಇಟ್ಕೊಂಡು ಕುಂತಿರೋ? ನೀವು ನೋಡಿ ನಂಗಾರ ಇದ್ದದ್ದು ದೇವ್ರು ಅಂದ್ರೆ ಹಿಂಗೆ ಇದ್ದದ್ದನ್ನು ಎಲ್ಲಿ ನೋಡಿದ್ಪ ನೀ ಅಂದ್ರೆ? ಅದ ಬಂದು ಹೇಳಿತ್ತಾನೆ ನನಗೆ. ಭೇಟಿಯಾಗಿ ನಾ ಹಿಂಗದೇನಿಪ್ಪ ಅಂತ ಯಾರಿಗಾರು ಹೇಳಿದ್ದೇನೆ? ನೀನೇ ಅದನ್ನ ಹಿಂಗೈತೆ ಅಂತ ಕಲ್ಪಿಸ್ಕೊಂಡು ಮಾನವನ ಗ್ರಹಿಕೆ ಅದ, ಅದಿಲ್ಲ. ಅದು ದೇವ್ರು ತೋರ್ಸಾಕ ಬರ್ತೈತೆ ನಿನಗೆ? ಅದು ತೋರಿಸ್ಕೊಳ್ಳೋ ವಸ್ತುನೂ ಅಲ್ಲ ಅದು. ನಿನ್ನ ನೀ ಮೊದಲು ನನಗೆ ತೋರಿಸು ಅಂದ್ರೆ ನಿನಗೆ ದೇವರು ತೋರಿಸ್ತೇನೆ ಅಂದ, ಹೌದಿಲ್ಲ? ನೀ ಯಾರು ಶರೀರ ತೋರಿಸ್ತೀನಿ, ಎಲ್ಲದನ್ನು ತೋರಿಸ್ತೀನಿ, ಅದು ನೀನನ? ಯಾವುದನ್ನು ನೀ ತೋರಿಸ್ತೀವಿ ಅದು ನೀ ಅಲ್ಲ, ಅದು ನಿನ್ನನ್ನು ನೀ ತೋರಿಸು. ನಿನ್ನನ್ನು ತೋರಿಸ್ಲಿಕ್ಕೆ ನಿನಗೆ ಅನ್ಯವಾಗಿ ನೀ ಇಲ್ಲ. ನಿನಗೆ ಅನ್ಯವಾಗಿದ್ದರೆ ನಿನ್ನ ತೋರ್ಸಾಕೋದು, ನೀನ ಅದ ನೀನಾಗಿ ಉಳ್ಕೋದು. ಅದಕ್ಕೆ ಬ್ರಹ್ಮಜ್ಞಾನ ಅಂದ. ಶರೀರ ನೀನಾಗೋದು ಬಿಟ್ಟು ನೀನ ಅದ ಆಗಿ ಉಳಿಬೇಕಾಗಿದೆ. ಇಲ್ಲಿ ತನ ಹಿಡ್ಕೊಂಡು ಕೊಂಡ್ರಾವ ಇದನ್ನು ನಡಬರ್ಕ ಬಂದದ್ದನ್ನು ತನ್ನ ನಡಬರ್ಕ ಕೈ ಬಿಟ್ಟು ಹೋಗೋದು. ನೀನು ಎಂದೆಂದೆಂದೆಂದು ಇದು ಬರ್ದಂಗೆ ಮಾಡ್ಕೊ. ವಿಚಾರ ಮಾಡಲೇ ನೀನು ಮತ್ತು ಬರುದನ ಅದು. ವಿಚಾರದಿಂದ ಈ ವಾಸನೆಗಳು ಪೂರ್ಣ ನಾಶ ಮಾಡಿಕೊಂಡಾಗ ಇವು ಬರುದನ, ಇಲ್ಲಿ ಜನ್ಮನ ಬರುದು. ನೀನು ವಾಸನೆಗಳ ಮೂಲಕನ ಜನ್ಮ ಬರುವುದು. ಅದ್ರ ವಾಸನೆಗಳನ್ನ ತೃಪ್ತಿಪಡಿಸ್ಕೋಬೇಕಂತ ಹುಟ್ಟಿಟ್ಟು ಮತ್ತು ಅದನ್ನ ಮಾಡ್ಕೊಂಡು ಬಂದೆ. ಎಷ್ಟು ತಲೆಮಾರುಗಳಾದವು ಈಗ ಹುಟ್ಟಿಟ್ಟು ವಾಸನೆಗಳಿಂದ ಅವುಗಳ ಮುಖಾಂತರ ಹುಟ್ಟಿಟ್ಟು ಬರಾಕೈತಿ. ಅನುಲಿನ ಉಂಡಿಲ್ಲ. ಇದು ಒಂದು ಜನ್ಮದಾಗರ ಹುಟ್ಟದಂಗೆ ಮಾಡ್ಕೊ, ಇನ್ನೇಮ್ಮೆ ಎಂದೆಂದು ಹುಟ್ಟು ಬರದಂಗೆ.
ನಿರಂತರ ಅಭ್ಯಾಸ ಮಾಡ್ಬೇಕು ನೋಡ್ರಿ. ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇವೆಲ್ಲ ವಾಸನೆಗಳು ಸಮೂಲವಾಗಿ ನಾಶಕ, ಅವಾಗ ಹುಟ್ಟು ಇಲ್ಲದಂಗೆ ಆಕೈತಿ. ಪುನರ್ಜನ್ಮನ ಬರೋದಿಲ್ಲ. ಜನ್ಮ ಬಂತಂದ್ರೆ ದುಃಖ ಶುರುವಾದ. ಜನ್ಮ ಅಡಿಗೆ ಇಲ್ಲೇ ಬರಲಿಲ್ಲ ಅಂತಂದ್ರೆ ದುಃಖ ಯಾರಿಗಿರ್ತೈತಿ ಹೇಳ್ರಿ? ಹುಟ್ಟಿದಿಂದನೇ ಗೊತ್ತಾದ ಶಾಸ್ತ್ರ ದುಃಖ ನಮಗೆ. ಅನ್ಯ ಭಾವನೆಯನ್ನು ತಾಳಿ ಅದಾಗಿ ಇದೆಲ್ಲ ಸುಖದ ಮರು ಆಗಿಬಿಡ್ತೇವೆ ಅಜ್ಞಾನದಿಂದ. ಈ ಅಜ್ಞಾನವನ್ನು ಕಳ್ಕೊ ಅಂದ್ರೆ ಮೊದಲಿನ ಸ್ಥಿತಿ ನಿನಗೆ ಹೋಗೋದು. ಅಜ್ಞಾನ ಮುಸುಗಿಬಿಟ್ಟೈತಿ, ಮೋಹ ಗಟ್ಟಿ ಹಾಕೊಂಡು ಕೂತೈತಿ. ಅಜ್ಞಾನದ ಪರದೆ ಯಾವಾಗ ಹರಿದೈತಿ ಅವಾಗ ಮೋಹ ಬಂಧನದಿಂದ ನಿನಗೆ ಬಿಡುಗಡೆ ಆಗ್ತದೆ. ಇದು ಅಜ್ಞಾನ ಆವರಣ. ಇದು ನಿನ್ನಲ್ಲಿ ಜ್ಞಾನದ ಇದರಿಂದನೇ ಇದು ಹೋಗುದು. ಈ ಆವರಣದ ಮುಸುಕು ಅಜ್ಞಾನದಿಂದ ಇದು ಉಂಟಾಗೈತಿ, ನಿಮ್ಗೆ ಗೊತ್ತಾಗ್ಲಂಗೆ ಮಾಡೈತಿ. ಅದು ಇದನ್ನು ತೆಗೆದು ಹಾಕೋದಶಿಂದನೇ ಇದು ಅಧ್ಯಾತ್ಮ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಅದು ಒಳ್ಳೆ ಗುರುವಿನ ಮಾರ್ಗದರ್ಶನ ಬೇಕು. ನಿನಗೆ ತಿಳಿದಂಗೆ ಮಾಡ್ಕೊಂತ ಹೋಗೋದಲ್ಲ, ಗುರುವಿನ ಮಾರ್ಗದರ್ಶನ ಬೇಕಿದೆ. ಅಂದಾಗ ನಿನಗೆ ಇದು ಅನುಭವ ಬರ್ತೈತೆ. ಒಲುವಿನಿಂದ ಅಲ್ಲಿ ಕೇಳಬೇಕು, ಅಲ್ಲಿ ಶಿವಾದಿಗಳನ್ನು ಮಾಡಿ ನೀನು ಸಂಶಯ ಎಲ್ಲ ಏನೇದ ಅವನ್ನ ನಿವಾರಣೆ ಮಾಡಬೇಕು. ಅಂಥವ್ರ ಸಂಪರ್ಕದೊಳಗೆ ನಾವು ಇರಬೇಕಾಕೈತಿ. ಹೊಳಿಬೇಕಲ್ಲ. ನಮ್ಗೆ ಅದ್ರಾಗ ಲಾಭ ಐತೆ ಅಂತ ಹೊಳಿದಿಲ್ಲ. ನಾವು ಬಾಳೆ ಮಾಡಿದ್ರೆ ಲಾಭ ಆಕೈತಿ. ಬಾಳೆ ಕೆಡ್ತೈತಲ್ಲ ಅಲ್ಲಿ ಹೋದ ಬಾಳೆ ಗಿಡಕ್ಕೆ ಉಣೋದು ಅಂದಿದ್ದು ಅದು ಅವಶ್ಯಕತೆ ಇಲ್ಲ ನಮ್ಗೆ. ತಾನ ಬೆನ್ನಾಯ್ತು ಬರ್ತೈತೆ. ನಾವು ಇದ್ರೆ ನಾವು ಆರಾಮಿರ್ತೇವೆ ಅಂತ ನೀ ತಿಳ್ಕೊಂಡು ಕೂತೀವಿ, ಭ್ರಮ ಆಗೈತೇನೆ. ಯಾವ ಇಲ್ಲ ನನಗೆ ಉಪಾಧಿಗಳು ಯಾವ ಸಂಬಂಧ ಇಲ್ಲೇ ನಮ್ಗೆ ಆರಾಮದಾಗಬೇಕು. ಶರೀರನೇ ಬೇಕಾಗಿಲ್ಲ ನಮ್ಗೆ. ತಗೊಂಡು ಹೋಗೋ ಬೋಕಿ ಅಂತ ಅಲ್ಲ ಪ್ರಭುಗಳು ಹೇಳ್ಯಾರಲ್ಲ. ಇಲ್ಲೂ ಇರಬಲ್ಲೆ ನಾನು, ಇರಾಕ್ ಬರ್ತೈತೆ ನಾವು ಆನಂದ ಭಾವದೊಳಗೆ ಇರಾಕ್ ಬರ್ತೈತಿ. ಇದು ಇಲ್ಲೂಲೇ ನಾವು ಪ್ರಾರಬ್ಧ ಅವಸಾನ ಕಾಲ ಬರುವವರೆಗೂ ಅದು ಇರ್ತೈತಿ. ಅದು ಮುಗಿತಂದ್ರೆ ಒಂದು ಕ್ಷಣ ಕೂಡ ನಿಲ್ಲುವುದಿಲ್ಲ. ಅದಕ್ಕೆ ಇರುವಿನ ಕಡೆ ಎಲ್ಲ ಕೊಟ್ಟು ನೋಡ್ಕೋ. ಅದು ಹೋಗುದಲ್ಲ, ಬರುವುದಲ್ಲ, ಸಾಯುವುದಲ್ಲ, ಹುಟ್ಟುವುದಲ್ಲ. ಅದು ನೀ ಅಲ್ಲದ ಶರೀರ ಸಂಬಂಧವನ್ನು ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕೂತೀನಿ, ನನಗೆ ಅದಾವ ಅಂತೇಳಿ. ನಿನಗೆ ಸಂಬಂಧ ಇಲ್ಲದ್ದು ಅವು. ಶರೀರ ಸಂಬಂಧಿಗಳು ನಿನ್ನ ಸಂಬಂಧ ಇಲ್ಲ. ಮನಸ್ಸಿನ ಸಂಬಂಧನೂ ನಿನ್ನ ಸಂಬಂಧ ಇಲ್ಲ. ಸಂಬಂಧ ಹಚ್ಕೊಂಡು ಸುಳ್ಳ ಬಳಲ್ತೀವಿ ನೀವು. ಬಳಲಿಕ್ಕೆ ತಪ್ಪಬೇಕಾತಂದ್ರೆ ಲಿಂಕ ತಪ್ಪಿಸ್ಬೇಕು, ಸಂಬಂಧ ತಪ್ಪಿಸ್ಬೇಕು. ವಿಚಾರದಿಂದ ಇವುಗಳ ಸಂಬಂಧವನ್ನು ತಪ್ಪಿಸ್ಕೊಂಡು ನಾವು ಉಳ್ಕೋದ್ರೆ ನೀ ಆರಾಮಿರ್ತೀವಿ ನೋಡು. ನೀನಾಗಿದ್ರೆ ಆರಾಮಿರ್ತೀವಿ. ಇದನ್ನು ನೀನು ಹಾಕ್ಕೊಂಡು ಕುಂತಿ ಆರಾಮ್ ಕಳ್ಕೊತೀವಿ ನೋಡಿ. ಏನೂ ಆಗಬಾರ್ದ್ರಿ ನನಗಂದ್ರೆ ನೀನೇ ಮಾಡ್ಕೊಂಡು ಇಲ್ಲ ಇದನ್ನು. ಈ ದೇವ್ರ ಮಾಡ್ಯಾನೋ ಇದನ್ನು. ಅದು ಆಗುವುದೆಲ್ಲ ನೀನು ಹೋಗುದನ್ನ ಮೊದಲೇಕಾದ್ರೆ ಇಚ್ಛಾ ಮಾಡಿ ಅದಕ್ಕೆ ಹಾಕೊಂಡು ಕುಂತಿ. ಯಾವ್ದು ಬೇಕಂತಿ ಅದ್ರ ಬೆಡ್ ಹತ್ತುದು, ಅದ್ರ ಗುಲಾಮ ನೀನು. ಬೇಕಂದದ್ದು ಯಾವ್ದೈತಿ ಆ ವಸ್ತುವಿನ ಗುಲಾಮ ನೀನು. ಯಾರ ಗುಲಾಮನೂ ಆಗೋದು ಬೇಕಾಗಿಲ್ಲ ನಾವು. ಅರಿವಿನ ಗುಲಾಮ ಆಗು, ಗುರುವಿನ ಗುಲಾಮ ಆಗೋಂದ. ಅಂದಾಗ ಇದರಿಂದ ಬಿಡುಗಡೆ ನಿನಗೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಗುರುಗಳ ಹೇಳಿದ ಪ್ರಕಾರ ಗುರುವಾಜ್ಞೆಗೆ ನೀನು ಯಾಕ್ರಿ ಕಾಕೊಂಡು ಯಾವಾಗಂತ ಗುರುಗಳು ಅಂತ ಆಜ್ಞೆ ಮಾಡ್ತಾನೆ. ಯಾವಾಗ ನನಗದು ದೊರಕಿತು ಗುರುಕೃಪಾ ಅನ್ನುವಂಥ ಉತ್ಕಟ ಇಚ್ಛಾ ಹತ್ತಬೇಕು. ಹಾಗೆ ಆಕೈತಿ. ಉತ್ಕಟ ಇಚ್ಛಾ ಇತ್ತ ಅಂದ್ರೆ ಅವನು ಗುರು ಸೇವಾದಾಗ ತೊಡಗ್ತಾನ. ಗುರುವಿನ ಅನುಗ್ರಹ ಆಗಲಿ ಅಂತ ಹೇಳ್ಕೊಂಡು ಅವನು ಗುರುಸೇವ, ಆಪ್ತ, ಅಂಗಸ್ಥಾನ, ಸದ್ಭಾವ ಈ 4 ರೂಪದಿಂದ ಒಳ್ಳೆಯ ಆಧಾರದಿಂದ ಅವನ ಸೇವಾದಿಗಳನ್ನು ಏನು ಸೇವಾದಿಗಳನ್ನು ಮಾಡಿ ಏನು ಬೇಕಂದ್ರೂ ಅವನು ಬೇಡೋದಿಲ್ಲ ಜಗತ್ತಿನ. ಬ್ಯಾಡ್ರಿ ನನಗಂತ ತೂರಿಡೋದು ಯಾವುದು ಬೇಡಪ್ಪ ಜಗತ್ತಿನ. ಇಡಲಾರ್ದಂಥ ವಸ್ತುವಿನ ಜ್ಞಾನ ನನಗೆ ಮಾಡಿ, ನಾ ಯಾರಿದ್ದೇನೋ ನನಗೆ ಹೋಗ್ತಾ ಅಂದ್ಕೊಡು. ಇವೆಲ್ಲ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರತಿಕೂಲನಾಕಾವಿಲ್ಲ. ಇವರು ವಿಷಯಗಳ ವ್ಯವಹಾರ ಎಲ್ಲ ಅದನ್ನು ತೊಡೆ ಅಂದಾಗ ಅದರ ಒಡವಿ ಕೈ ಬಿಟ್ಟು ಇದ್ರ ಕಡೆ ಎಲ್ಲ ಕೊಡು ಅಂದಾಗ ನಿನಗೆ
ಈ ಬಾಧೆ ಎಲ್ಲ ತಪ್ಪಿ ಹೋಗ್ತೈತಿ. ಆರಾಮ್ ಇರ್ತೀವಿ ನೋಡು. ಆರಾಮ ಇರ್ಬೇಕು, ಯಾವುದು ದುಃಖ ಇರಬಾರ್ದು, ನಾವು ಯಾವಾಗಲೂ ಆರಾಮ ಇರ್ಬೇಕು ಅನ್ನೋಂಗದು ನಿನ್ನ ಕಡೆ ಲಕ್ಕು. ಬ್ಯಾಡ ಅಂದ್ರೆ ಈ ತೂರ್ಕಿ ಕಡೆ ಲಕ್ಕು. ತೂರ್ಕಿ ಕಡೆ ಲಕ್ಷ ಇದ್ದವ್ರು ಯಾರು ಆರಾಮದಾರ ಹೇಳ್ರಿ? ಮತ್ತು ಸಂಕಟದಾಗ ಹೊಳ್ಳಾಡೋದು. ಕತ್ತಿಗೆ ಅವನು ಗೊತ್ತೇ ಆಗ್ರಿ, ತಿಪ್ಪ್ಯಾಗ ಓಡಾಡೋ ಕತ್ತಿಗೆ ಈ ಸ್ವರೂಪದ ಅನುಭವ ಮಾಡ್ಕೋಬೇಕು ಅನ್ನೋದು ಅದಕ್ಕೆ ಶೇಂಟಿನ ಆನಂದ ಅದಕ್ಕೇನು ಗೊತ್ತಿರ್ತೈತಿ ತಿಪ್ಪ್ಯಾಗ ಓಡಾಡೋ ಕತ್ತಿಗೆ. ಹಂಗೆ ವಿಚಾರವಂತರಿಗೆ ಗೊತ್ತಿದ್ದದ್ದು, ಅವಿವೇಕಿಗಳಿಗೆ ಏನು ಗೊತ್ತಿರ್ತೈತಿ. ಮತ್ತು ಇವ ಸುಖರೂಪ ಅಂತ ತಿಳ್ಕೊಂಡ ಇದರದ್ದೇ ಬೆನ್ನು ಹತ್ತೀವಿ ನಾವು, ವಿಷಯಗಳ ಬೆನ್ನ ಹತ್ತೀವಿ ನಾವು. ಅವ ವಿವೇಕವಂತ ನೋಡೇ ನಾವು ಎಷ್ಟು ಜನ್ಮದಾಗ ನೋಡಿಲ್ಲಪ್ಪ ನಾವು ಎಂದು ಸರಿತಾನ ವಿಷಯದಿಂದ ಅವ ವಿಮುಖ ಆಗ್ತಾನೆ. ಏನು ಗೊತ್ತಿಲ್ಲದ್ದು ಇಲ್ಲ, ನಾವು ಎಲ್ಲ ಗೊತ್ತಿದ್ದದ್ದು ಒಳ್ಳೆಯ ವನ ಮಾಡೋದ್ರಿಂದ ಲಾಭ ಇಲ್ಲ. ಇದು ಸಂಬಂಧ ತಪ್ಪಿಸ್ಕೊಂಡಾಗ ನನಗೆ ಆರಾಮಿರ್ತಿಲ್ಲ, ಸಂಬಂಧ ಹಚ್ಕೊಂಡು ಬಳಲ್ತೇವೆ ನಾವು. ಯಾಕೆ ನಾವು ಬಳಲ್ತೇವೆ ಅನ್ನೋದನ್ನು ಯಾರು ವಿಚಾರ ಮಾಡೀರಿ? ಈ ಉಪಾಧಿಗಳ ಸಂಬಂಧ ಹಚ್ಕೊಂಡು ಕೂತೀವಿ. ಮೊದಲು ಈ ಸಂಬಂಧ ಉಪಾಧಿಗಳ ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ನಿನಗೆ ಬಳಲಿಕ್ಕೆ ತಪ್ತದೆ. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂದ್ರೆ ಇವನ್ನೆಲ್ಲ ಅಲ್ಲಗಳಿಬೇಕ, ಸಂಬಂಧ ತಪ್ಪಿಸುವುದಿಲ್ಲ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಶರೀರ ತಾದಾತ್ಮ್ಯ ಭಾವ. ಇದು ಹೋದ್ರೆ ಇನ್ನುಳಿದು ಬಿಡಾಕ್ ಬಲ ಬರ್ತೈತೆ ನನಗೆ ಒಂದು ಬಿಟ್ಟೆ ಅಂದ್ರೆ. ಆನಂತರ ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ. ಪೂರ್ಣ ತ್ಯಾಗ, ಅಹಂಕಾರ ತ್ಯಾಗಕ್ಕನ ಪೂರ್ಣ ತ್ಯಾಗ ಅಂತ. ನೀ ಹೊರಗಿನ ವಸ್ತುಗಳನ್ನು ಬಿಟ್ಟರೆ ಬಿಟ್ಟೇನೋ ಅಹಂಕಾರ ಹಂಗೆ ಇರ್ತದೆ, ಅದು ತ್ಯಾಗ ಅಲ್ಲ. ಏನು ತ್ಯಜಿಸಿ ತ್ಯಜ್ಯ, ಬಿಟ್ಟೇನೆ ಅನ್ನೋದನ್ನ ಹಿಡ್ಕೊಂಡು ಕುಂತತಿಲ್ಲ, ಅದನ್ನ ಕೈ ಬಿಡು ಅಂದ್ರೆ ಆರಾಮೈತಿ. ಬಿಟ್ಟೇನಂದರು ಬಿಡದೆ ಮಾಯ ಅಂತ. ಮತ್ತು ಅಹಂಕಾರ ಬಂದುಬಿಡ್ತದೆ ನನಗೆ, ಬಿಟ್ಟೇನೇನು ಬಿಡೋದನ್ನು, ಬಿಟ್ಟೇನು ಅನ್ನೋದನ್ನು ಬಿಟ್ಟಿರು ಅಂದಾಗ ನಿನಗೆ ಆ ನಿಜವಾದ ಆನಂದದ ಅನುಭವ ಆಕೈತೆ ನೋಡು. ಅಹಂಕಾರಕ್ಕೆ ಬಿದ್ದೆ ಅಂದ್ರೆ ಮತ್ತೆ ತಿರುಗು ತಪ್ಪೋದಿಲ್ಲ, ಜನ್ಮಕ್ಕೆ ಹಾಕ್ತೈತೆ ಅದು. ಎಲ್ಲದನ್ನು ನೀನಂತ ತಿಳ್ಕೊಂಡೆ ಅಂದ್ರೆ ಅದು ನಾನು ಅನ್ನೋದ್ರೆ ಮತ್ತು ಬರುತ್ತದೆ. ತಾನಲ್ಲ ಅಂತ ತಿಳಿದು ಯಾವಾಗ ಕೈ ಬಿಡ್ತಾನೆ ಆವಾಗ ಮುಕ್ತ ಆಗ್ತಾನೆ. ಜೀವನ್ಮುಕ್ತ ಅಂದ್ರೆ ಏನು? ಜೀವ ಭಾವನೆಯನ್ನು ತೆಗೆದು ಹಾಕ್ತಾವ. ತನ್ನ ಭಾವದೊಳಗೆ ನೆಲೆಯಾಗಿ ನಿಂತವ. ನೀನೇ ಮಾಡ್ಕೊಂಡು ಅನ್ಯ ಭಾವನೆಗಳನ್ನು ಯಾರೂ ಮಾಡಿಲ್ಲ, ಯಾವ ದೇವರು ದಿನರು ಮಾಡಿಲ್ಲ. ಅನ್ಯ ಭಾವನೆಗಳನ್ನು ನೀನೇ ಅದನ್ನು ತೆಗೆದು ಹಾಕೋಬೇಕಾಯ್ತು. ನೀನೇ ಇದಕ್ಕೆ ಸ್ವತಃ ಪ್ರಯತ್ನ ಮಾಡಬೇಕು, ಅಂದಾಗ ನಿನಗೆ ಕೆಲಸ ಆಗ್ತದೆ. ಇಲ್ಲಾಂದ್ರೆ ಆಗೋದಿಲ್ಲ. ಬಿಡಿ. सकल साधु संत महाराज